ಆಲ್ಮೋಸ್ಟ್ ಎಲ್ಲರ ಮನಸ್ಸಲ್ಲಿರುವಂತ ಪ್ರಶ್ನೆನ ನಾನು ಕೇಳ್ತಾ ಓಕೆ ಇದ್ದೀನಿ. ಸೊ ರಕ್ಷಿತಾ, ಬಿಗ್ ಬಾಸ್ ಸ್ಕ್ರಿಪ್ಟೆಡಾ? ಒಂದು ಸೆಕೆಂಡ್ ಗಾಯ್ಸ್, ನಾನು ನಿಮಗೆ ಒಂದು ಹೌದು ಇದೆ, ಆಲ್ಮೋಸ್ಟ್ 90% ಮನಸ್ಸಲ್ಲಿ ಇರುತ್ತೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಥವಾ ರಿಯಾಲಿಟಿ ಶೋ ನಾನು ನಿಮಗೆ ಹೇಗೆ ಹೇಳಿ ಅಂತಲೇ ಗೊತ್ತಾಗಲ್ಲ. ಇವತ್ತು ಇಲ್ಲಿ ನಾನು ಎಂತ ಪ್ರಾಮಿಸ್ ಎಂತ ಮಾಡಲ್ಲ, ಬಟ್ ನಾನು ಹೇಳ್ತೀನಿ 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲ, ಫುಲ್ಲು ರಿಯಾಲಿಟಿ ಶೋ. 1% ಕೂಡ ಇದೆ ಇಲ್ಲ, ಸ್ಕ್ರಿಪ್ಟೆಡ್ ಇಲ್ಲ, ಫುಲ್ಲು ರಿಯಾಲಿಟಿ ಶೋ. ಮದರ್ ಪ್ರಾಮಿಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ಐ ಮೀನ್ ಈಗ ನೀವು ಫಸ್ಟ್ ರನ್ನರ್ ಅಪ್ ಇಡೀ ಕರ್ನಾಟಕದ ಸೀಸನಲ್ಲಿ ಫಸ್ಟ್ ರನ್ನರ್ ಅಪ್ ಒಬ್ಬ ಮಹಿಳೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನೀವೇ, ಲೇಡಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ್ಯಕ್ಚುಲಿ ಹೌದು, ನನಗೆ ತುಂಬ ಖುಷಿ ಆಯಿತು. ಓಕೆ, ಆ್ಯಂಡ್ ಇವತ್ತೇ ಅನಿಸಿಕೆ ನೀವು ಹೇಳಿದ್ರಲ್ವಾ, ಅದೇ ಎಂತ ಇರ್ಬೋದು, ಖುಷಿ ಆಗುತ್ತೆ, ಮತ್ತೆ ಎಂತ ಅನಿಸಿಕೆ ಇಲ್ಲ ಹಾಗೆ. ಎಸ್, ತುಂಬ ಭಾವುಕರಾದ್ರಿ. ಆ್ಯಂಡ್ ಓಕೆ, ತೊಂದರೆ ಇಲ್ಲ. ಬಟ್ ಅಗೈನ್ ಇನ್ನೊಂದು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ನಾನು ಇದ್ರ ಬಗ್ಗೆ. ಇದೇ ಬಗ್ಗೆ ಆ್ಯಕ್ಚುಲಿ ನನಗೆ ಹೇಳಬೇಕು. ನಾನು ರನ್ನರ್ ಅಪ್, ನೀವು ನನಗೆ ಮಾಡಿದ್ದೀರಾ ರನ್ನರ್ ಅಪ್. ಸೊ ನನಗೆ ಅಲ್ಲ, ನನಗೆ ಖುಷಿ ಉಂಟು, ತುಂಬ ಖುಷಿ ಉಂಟು. ನಿಮಗೆ ಹೇಗೆ ಫೀಲ್ ಆಗ್ತಾ ಉಂಟಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೆಂದರೆ ಈ ಗೆಲುವು ಉಂಟಲ್ವ, ಗೆಲುವು ಇದೆ ಜಸ್ಟ್ ನನ್ನ ಗೆಲುವು ಅಲ್ಲ, ನಿಮ್ಮದು ಕೂಡ ಗೆಲುವೇ. ಆ್ಯಕ್ಚುಲಿ ಎಷ್ಟು ನಾನು ಕಮೆಂಟ್ಸಲ್ಲಿ ನೋಡುವಾಗ, ನಾನು ಬಿಗ್ ಬಾಸ್ ಮನೆಯಿಂದ ಫೋನ್ ಓಪನ್ ಮಾಡಿ ನೋಡುವಾಗ ಜನರು ಪರ್ಸ್ನಲ್ ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಮನೆಯಲ್ಲಿ ಅವರೇ ವಿನ್ ಆಗಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಉಂಟು. ನಾನಿವತ್ತು ವಿನ್ ಆಗಿದ್ದೀನಲ್ವಾ, ಬಟ್ ಜನರು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವರೇ ವಿನ್ ಆಗಿದ್ದಾರೆ ಅಂತ. ಸೊ ಪರ್ಸ್ನಲಿ ತಗೊಳ್ಳಿದ್ದಾರೆ. ಸೊ ಅದೇ ನನಗೆ ತುಂಬ ಖುಷಿ ಆಯಿತು. ನಿಮಗೆ ಅರ್ಥ ಆಯ್ತಾ ನಾನು ಎಂತ ಹೇಳಿದ್ದೀನಿ? ಎಲ್ಲ ಮನೆಯಲ್ಲಿ ಪರ್ಸ್ನಲ್ ವಿನ್ ಆಗಿದ್ದಾರೆ, ಎಲ್ಲ ಒಂದೊಂದು ಮನೆಯಲ್ಲಿ ಅವರೇ ವಿನ್ ಆಗಿದ್ದಾರೆ. ಜಸ್ಟ್ ನಾನು ವಿನ್ ಆಗಲಿಲ್ಲ ಅಷ್ಟೇ. ಈಗ ನಿಮ್ಮ ಆಕ್ಚುಲಿ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದ ಕೂಡಲೇ ಆ ಒಂದು ಫಸ್ಟ್ ಡೇ ಎಲಿಮಿನೇಷನ್ ಅಂತ ಬಂದಾಗ, ಎವಿಕ್ಷನ್ ಅಂತ ಬಂದಾಗ, ಅಲ್ಲೇ ಇಡೀ ಕರ್ನಾಟಕದ ಜನರು ಸಿಟ್ಟಾಗಿದ್ದಾರೆ, ಯಾಕೆ ರಕ್ಷಿತನ ಎವಿಕ್ಷನ್ ಮಾಡಿದ್ರಿ ಅಂತ. ಬಟ್ ಆ ವಿಷಯ ನಿಮ್ಗೆ ಬಿಗ್ ಬಾಸ್ ಇಂದ ಮನೆಯಿಂದ ಹೊರಗೆ ಬರೋ ತನಕ ನಿಮ್ಗೆ ಗೊತ್ತಿರಲಿಲ್ಲ. ನಿಮ್ಮ ಥಾಟ್ ಏನಿತ್ತು? ನಮ್ಮ ಮನೆ ಐ ಮೀನ್ ಹೊರಗಡೆ ಜನರು ಯಾವ ತರ ನಿಮ್ಮ ಮೇಲೆ ರಿಯಾಕ್ಷನ್ ಅಲ್ಲಿ ಇರ್ಬೋದು ಅಂತ ನಿಮ್ಮ ಒಳಗಡೆ ಇರುವಾಗ ನಿಮ್ಗೆ ಥಾಟ್ ಹೇಗೆ? ಹೌದು, ಆ್ಯಕ್ಚುಲಿ ನನಗೆ ಯಾವಾಗ ಹೊರಗೆ ಹಾಕಿದ್ದಾರೆ ಅಲ್ವಾ, ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಇತ್ತು, ಇವತ್ತೇ ಜನರು ಇವತ್ತು ಎಂತ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಎಲ್ಲಿದ್ದೀನಿ ಅಂತ ಕ್ವೆಶ್ಚನ್ ಮಾರ್ಕ್. ಮತ್ತೆ ಎಂತಂದರೆ ಯಾರು ಇವತ್ತೇ ಜನರಿಗೆ ಹೇಳ್ತಾರೆ ನಾನು ಎಲ್ಲಿದ್ದೀನಿ ಅಂತ, ಹೇಗೆ ನಾನು ಕೂಡ ಹೇಳಿ ಅವರಿಗೆ ಅಂತ ಒಂದು ಇತ್ತು. ಓಕೆ, ಯಾಕೆಂದರೆ ನನಗೆ ಯಾವಾಗ ಹೊರಗೆ ಹಾಕಿದ್ದಾರೆ ಅಲ್ವಾ, ನನಗೆ ಆ್ಯಕ್ಚುಲಿ ಯಾರೂ ಹೇಳಿಲ್ಲ. ನಾನು ಮತ್ತೆ ವಾಪಸ್ ನನ್ನ ಮನೆಯಲ್ಲಿ, ಅಂದರೆ ನನ್ನ ಅಮ್ಮನ ಮನೆಯಲ್ಲಿ ಹೋಗ್ತೀನಾ ಅಥವಾ ನಾನು ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತೀನಾ ಅದೇ ಕೂಡ ನನಗೆ ಹೇಳಲಿಲ್ಲ. ಆ 7 ದಿವಸ ಹೇಗೆ ಇತ್ತು ಅಂತ ನನಗೇನೆ ಗೊತ್ತುಂಟು. ನನ್ನ ಜೀವನದಲ್ಲಿ ಅದೇ ಒಂದು ಎಕ್ಸ್ಪೀರಿಯನ್ಸ್ ಉಂಟಲ್ವಾ ಗೈಸ್. ನೀವು ಜಸ್ಟ್ ಥಿಂಕ್ ಮಾಡಿ, ನೀವು ಹೊರಗೆ ಬಂದಿದ್ದೀರಾ, ಬಟ್ ನಿಮ್ಮ ಅಮ್ಮಗೆ ಕೂಡ ಗೊತ್ತಿಲ್ಲ ನೀವು. ಅಂದರೆ ನನಗೆ ಹೇಳಲಿಕ್ಕೆ ಉಂಟು, ನಾನು ಹೊರಗೆ ಬಂದಿದ್ದೀನಿ. ಬಟ್ ನಿಮಗೆ ಅರ್ಥ ಆಯ್ತಾ ನನ್ನ ಫೀಲಿಂಗ್? ಆ್ಯಕ್ಚುಲಿ ಇದೇ ನಾನು ತುಂಬ ಸತಿ ಹೇಳಿದ್ದೀನಿ. ಆ 7 ದಿವಸ ಇತ್ತು ಅಲ್ವಾ ಗೈಸ್, ಆ 7 ದಿವಸ ಹೇಗೆ ಇತ್ತು ಅಂದರೆ, ಅವರು ನನಗೆ ಒಂದು ರೂಮಲ್ಲಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿದ ನಂತರ ಯಾರ ಜೊತೆಗೇನೆ ಮಾತಾಡಲಿಕ್ಕೆ ಇಲ್ಲ, ಒಂದು ಜನಕ್ಕೆ ಕೂಡ ಮಾತಾಡಲಿಕ್ಕೆ ಇಲ್ಲ. ಎಷ್ಟು ಬೇಕು ಅಷ್ಟು ಎಲ್ಲ ತಿಂದು ಎಲ್ಲ ಊಟ ಉಂಟು. ಓಕೆ, ಎಂತ ತಿನ್ನಲಿಕ್ಕೆ ಎಂತ ಕಮ್ಮಿ ಮಾಡಲಿಲ್ಲ ಬಿಗ್ ಬಾಸ್. ನನಗೆ ತುಂಬ ಚೆನ್ನಾಗಿ ನೋಡಿದ್ದಾರೆ. ಬಟ್ ಜಸ್ಟ್ ಥಿಂಕ್ ಮಾಡಿ ಗೈಸ್, 7 ಡೇಸ್ ನಾನು ಅದೇ ಒಂದು ಕ್ವೆಶ್ಚನ್ ಮಾರ್ಕಲ್ಲಿ ಇವತ್ತಿಗೆ ಎಂತ ಆಗುತ್ತೆ. ಆ ಟೈಮಲ್ಲಿ ಎಂತ ತಿನ್ನಲಿಕ್ಕೆ ಕೂಡ ಮನಸ್ಸಾಗಲ್ಲ. ನಾನು ಒಂದು 10 ಗಂಟೆ ಬೆಡ್ಡಲ್ಲಿ ಕೂತ್ಕೊಳ್ಳೋದು, ಅದೇ ಯೋಚನೆ ಮಾಡೋದು, ಇವತ್ತು ಎಂತ ಆಗುತ್ತೆ ಅಂತ. ನಿಮಗೆ ಅರ್ಥ ಆಯ್ತಾ? ಬಿಸಿಲು ಕೂಡ ಇಲ್ಲ, ಒಂದು ಜನ ಜೊತೆಗೆ ನೀವು ಮಾತಾಡಲಿಕ್ಕೆ ಇಲ್ಲ. ನೀವು 7 ದಿವಸ ಒಂದು ರೂಮಲ್ಲಿ ಕೂತ್ಕೊಳ್ಳಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಒಂದು ಮತ್ತೆ ಹೇಳ್ತೀನಿ ನಿಮಗೆ, ವೇಟ್, ಬೋರ್ ಆಗ್ತಾ ಇಲ್ಲ. ಓಕೆ, ಮತ್ತೆ ಎಂತ ಗೊತ್ತುಂಟಾ, ಊಟಕ್ಕೆ ನನಗೆ ಊಟ ತಿನ್ನಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದು ಕರ್ಡ್ ರೈಸ್ ಅದೇ ಎಲ್ಲ ತಿನ್ನೋದು, ಮತ್ತು ಜಾಸ್ತಿ ಟೈಮ್ ಒಂದು 10-15 ಗಂಟೆ ನಾನು ಬಾತ್ರೂಮಲ್ಲಿ ಜಾಸ್ತಿ ಸ್ಪೆಂಡ್ ಮಾಡೋದು. 2 ಆಪ್ಷನ್ ಇರೋದು, ಒಂದು ಬೆಡ್ಡಲ್ಲಿ ಕೂತ್ಕೊಳ್ಬೇಕು, ಒಂದು ಬಾತ್ರೂಮಲ್ಲಿ ಇರಬೇಕು. ಸೊ ಬಾತ್ರೂಮಲ್ಲಿ ನಾನು ನೀರು ಶವರ್ ಆನ್ ಮಾಡಿ, ನಾನು ಅಲ್ಲಿ ಒಂದು ಕನ್ನಡಿ ಇರುತ್ತೆ, ಕನ್ನಡಿಯಲ್ಲಿ ನನಗೇನೆ ನಾನು ನೋಡಿ ಸ್ವಲ್ಪ ಮಾತಾಡೋದು. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ಮಾತಾಡುವ ಜನ, ನನಗೆ ಮಾತಾಡಬೇಕು, ತುಂಬ ಮಾತಾಡಬೇಕು. ಓಕೆನಾ? ಸೊ ನನಗೆ ಕನ್ನಡಿಯಲ್ಲಿ ನೋಡಿ ನಾನೇ ಮಾತಾಡ್ತೀನಿ, ಹಾಗೆಲ್ಲ ಮಾತಾಡ್ತಾ ಇದ್ದೀನಿ. ಓಕೆ, ಮತ್ತು ಅವರು ಇರ್ತಾರಲ್ವಾ,
ಒಂದು ಕ್ಲೀನಿಂಗ್ ಮಾಡಲಿಕ್ಕೆ ಬರ್ತಾರೆ ಹೌಸ್ ಕೀಪರ್, ಅವರಿಗೆ ಒಂದು ನೋಡುವಾಗ ಖುಷಿ, ಒಂದು ಹೊಸ ಒಂದು ಜನಕ್ಕೆ ನೋಡಿದ್ದೀವಿ ಅಲ್ವಾ, ಅವ್ರು ಹೋಗುವಾಗ ಬೇಜಾರು, ಅಯ್ಯೋ ಹೋಗಿದ್ರಲ್ವ ಅಲ್ವಾ 5 ನಿಮಿಷ ಜಸ್ಟ್ ಅರ್ಥ ಅಂಡಿ ಒಚ್ಚಾರೆ ಅರ್ಪರೆ ಪುರ ಬರೋದಿತ್ತೇರು ಹಾ. ಸೊ ಅವರಿಗೆ ಒಂದು ನೋಡುವಾಗ ಖುಷಿ, ಹೋಗ್ತಾರೆ ಒಂದು ದಿವಸಕ್ಕೆ ಒಂದು 5 ನಿಮಿಷ ಅವರಿಗೆ ಒಂದು ನೋಡ್ತೀನಿ, ಒಂದು ತಕೊಂಡು ಬರ್ತಾರಲ್ವ ವೇಟರ್ಸ್ಗೆ, ಅವರಿಗೆ ಮಾತ್ರ ನಾನು ನೋಡುದು. ಅದೇ ಒಂದು ತುಂಬ ಇದಾಯ್ತು, ಅದೇ ನನಗೆ ಎಕ್ಸ್ಪ್ಲೇನ್ ಕೂಡ ಮಾಡಲಿಕ್ಕೆ ಆಗಲ್ಲ, ಅದೇ ಆ ಸಿಚುವೇಶನ್. ಓಕೆ, ಈಗ ಫ್ಯಾನ್ ಮೊಮೆಂಟ್ನ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಎಂಜಾಯ್ ಮಾಡಿ. ಹೌದು. ಸೊ ಇದರಲ್ಲಿ 2 ಕ್ವಶನ್ ಇದೆ. ಒಂದು, ಆ ಫ್ಯಾನ್ ಮೂಮೆಂಟನ್ನು ನೀವು ಫೀಲ್ ಮಾಡಿದಾಗ ನಿಮಗೆ ಆದ ಸಂತೋಷ, ಅಂದರೆ ನೀವು ಹೋದಲ್ಲೆಲ್ಲ ನಿಮಗೆ ಫ್ಯಾನ್ಸ್ ಎಲ್ಲ ಸರೌಂಡ್ ಆಗ್ತಿದ್ದಾರೆ, ಕಾರ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ, ಫೋಟೋ ತೆಗಿಲಿಕ್ಕೆ ಇಷ್ಟಪಡ್ತಾರೆ. ಒಂದು, ಇದನ್ನು ಯಾವ ಥರ ನೀವು ಫೀಲ್ ಮಾಡ್ತಿದ್ದೀರಾ? ಇನ್ನೊಂದು, ನಿಮಗೆ ಮನೆ ಒಳಗಡೆ ಇದ್ದಾಗ ಗೊತ್ತಿತ್ತಾ ನಿಮಗೆ ಹೊರಗಡೆ ಇಷ್ಟು ಫ್ಯಾನ್ಸ್ ಆಗಿದ್ದಾರೆ ಅಂತ? ಇಲ್ಲ, ಆ್ಯಕ್ಚುಲಿ ಇಲ್ಲ. ನಾನು ಫಸ್ಟ್ ಕ್ವೆಶನ್ಗೆ ಆನ್ಸರ್ ಕೊಡ್ತೀನಿ. ಯಾಕೆಂದರೆ ಯಾವಾಗ ನಾನು ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆ ಆ್ಯಕ್ಚುಲಿ ಸ್ವಲ್ಪ ಜನ ಒಂದು ಮಾತಾಡಲಿಕ್ಕೆ ಬರ್ತಾ ಇದ್ರು. ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವಾ, ರಕ್ಷಿತಾ ನಿನ್ನ ವ್ಲಾಗ್ಸ್ ನೋಡ್ತೀವಿ ಅಂತ, ಅಷ್ಟೊಂದು 2-3 ಜನ. ಹಾಗೆ ಇವತ್ತು ನಾನು ಒಟ್ಟಾಗಿ ಇಷ್ಟು ಕೋಟಿ ಜನಕ್ಕೆ ನನ್ನ ಕಣ್ಣು ಮುಂಚೆ ನೋಡುವಾಗ ಅದೇ ನಾನು ನಿಮಗೆ ಹೇಳಲಿಕ್ಕೆ ಕೂಡ ಆಗಲ್ಲ. ಅದೇ ಒಂದು ಫೀಲಿಂಗ್ಸ್ ಅಂತ, ಅದೇ ಕೂಡ ಒಂದು ಭ್ರಮನೆ, ಒಂದು ಇದು ಕನಸ. ಎಷ್ಟೋ ಸತಿ ನಾನೇ ನನಗೆ ಎಂತ ಹೇಳೋದು, ಇದಕ್ಕೆ ಪಿಂಚ್ ಮಾಡೋದು ಕನ್ನಡದಲ್ಲಿ ಚಿಡ್ತಿದ್ದೆ ನಾನು. ಇದೇ ಕನಸ, ಇದು ಸತ್ಯನ? ಇದೇ ಅಂದರೆ ಈ ಜನರಿಗೆ ಎಲ್ಲ ನೋಡಿ ಹಾಗೇನೆ ಇವಾಗ ಕೂಡ ಹಾಗೇನೆ ಆಗುತ್ತೆ. ಸತ್ಯನ ನಿಜಾನ ಅಂತ. ಓಕೆ, ಸತ್ಯನ ಸುಳ್ಳ ಅಂತ. ಮತ್ತೆಂತ ಗೊತ್ತುಂಟಾ, ಯಾವಾಗ ನಾನು ಮನೆಯ ಒಳಗೆ ಇರುವಾಗ ಕೂಡ ನನಗೆ ಒಳಗೆ ಇರುವಾಗ ಕೂಡ ನನಗೆ ಗೊತ್ತಿರಲಿಲ್ಲ ಜನರು ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ. ನಾನು ನನ್ನ ಅಮ್ಮ ಯಾವಾಗ ಫ್ಯಾಮಿಲಿ ರೌಂಡಲ್ಲಿ ಮನೆಗೆ ಬಂದರು ಅಲ್ವಾ, ಅವರಿಗೆ ಕೇಳೋದು, ನಾನು ಇವತ್ತು ಎಂತ ಮನೆಯ ಹೊರಗೆ ಬಂದ ನಂತರ ಜನರು ನನಗೆ ಹೊಡೆಯಲ್ಲಲ್ವಾ? ಅದೇ ನನ್ನ ಫಸ್ಟ್ ಕ್ವೆಶನ್ ಇತ್ತು, ಹೊಡೆಯಲ್ಲಲ್ವಾ ನನಗೆ? ಸೊ ಹಾಗೆ ಎಂತ ನಾನು ಇದೇನೆ ಮಾಡಲಿಲ್ಲ, ಅದೇ ಎಂತ ನಾನು ತಿಂಕೆ ಮಾಡಲಿಲ್ಲ ಹೊರಗೆ ವಿಷಯ. ಗೊತ್ತಾಯ್ತಾ? ಯಾಕೆಂದರೆ ಅದೇ ಒಂದು ಪ್ರಪಂಚ ಬೇರೆನೆ. ಒಂದು ವಿಷಯ ಹೇಳ್ತೀನಿ ನಿಮಗೆ, ಆ ಒಂದು ಪ್ರಪಂಚ ಹೇಗೆ ಉಂಟು ಅಂದರೆ, ನೀವು ಹೊಳಗೆ ಜಗತ್ತುಂಟಲ್ವಾ, ನೀವು ಮರ್ತೋಗ್ತೀರಾ. ಒಳಗೆ ಕೂಡ ಮತ್ತು ಒಂದು ಪ್ರಪಂಚ ಉಂಟಂತ. ನೀವು ಅದೇ ಇಟ್ಟ ನಂತರ ಅದೇ ನಿಮ್ಮ ಪ್ರಪಂಚ, ಅದೇ ಒಂದು ಜನ ಇದ್ದಾರೆ ಒಂದು ಪ್ರಪಂಚದಲ್ಲಿ, ಅಷ್ಟೇ ಒಂದು ವರ್ಲ್ಡ್ ಹಾಗೇ ಫೀಲ್ ಆಗುತ್ತೆ. ಒಳಗೆ ವಿಷಯನೇ ತಲೆಯಲ್ಲಿ ಎಂತ ಬರಲ್ಲ. ಒಂದು ಅಪ್ಪ ಬರ್ತಾರೆ, ಮಕ್ಕಳಿಗೆ ಎಂತ ತಪ್ಪಾಗಿದ್ರೆ ಅಪ್ಪ ಒಂದು ಬೈಲಿಕ್ಕೆ ಬರ್ತಾರೆ, ಒಂದು ನಾವು ಚಂದ ಮಾಡಿದರೆ ಮುದ್ದು ಮಾಡಲಿಕ್ಕೆ ಅಪ್ಪ ಅಮ್ಮ ಇರಲ್ವಾ ಮನೆಯಲ್ಲಿ. ಹಾಗೆ ಸುದೀಪ್ ಸರ್ ಬರುವಾಗ ಇವತ್ತು ಅಪ್ಪ ಬರ್ತಾ ಇದ್ದಾರೆ, ಅಪ್ಪ ಎಂತ ಹೇಳ್ತಾರಾ, ಅಪ್ಪ ಬೈತಾರಾ, ಅಪ್ಪ ಎಂತ ಇದೇ ಮಾಡ್ತಾರಾ, ಮುದ್ದು ಮಾಡ್ತಾರ ಅಂತ ಒಂದು ಎಕ್ಸೈಟ್ಮೆಂಟ್. ಆವಾಗ ಎಂತ ಆಗೋದು, ಒಂದು ವಿಷಯ ಹೇಳ್ತೀನಿ, ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ವಾ, ಇವತ್ತು ನನ್ನ ಅಪ್ಪ ನನಗೆ ಮುದ್ದು ಮಾಡ್ತಾರೆ ಅಂತ. ಅಪ್ಪ ಅಂದರೆ ನಿಮಗೆ ಅರ್ಥ ಆಯ್ತಲ್ವಾ, ನಾನು ಸುದೀಪ್ ಸರ್ ಬಗ್ಗೆ ಮಾತಾಡೋದು. ಅಪ್ಪ ಯಾವಾಗ ಬರ್ತಾರಲ್ವಾ, ಇವತ್ತೇ ನನಗೆ ಮುದ್ದು ಮಾಡ್ತಾರೆ ಗ್ಯಾರಂಟಿ. ಆ ಟೈಮಲ್ಲಿ ಆ ವೀಕಲ್ಲಿ ನನಗೆ ತುಂಬ ಬೈಯೋದು. ಸೊ ಅದೇ ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಶೋ. ಯಾವಾಗ ನಾನು ಅನಿಸುತ್ತೀರಲ್ವಾ, ಇವತ್ತೇ ನನಗೆ ಉಂಟು, ಇವತ್ತೇ ಅಪ್ಪ ಬಂದು ತುಂಬ ಬೈತಾರೆ ನನಗೆ ಅಂತ. ಸೊ ಆ ಟೈಮಲ್ಲಿ ನನಗೆ ಮುದ್ದು ಮಾಡೋದು. ಅರ್ಥ ಆಯ್ತಾ ನಿಮಗೆ? ಸೊ ಫುಲ್ಲು ನಾವು ಎಂತ ಥಿಂಕ್ ಮಾಡ್ತೀವಿ ಅಲ್ವಾ, ಆಪೋಸಿಟೇ ಆಗ್ತಾ ಇತ್ತು. ನಾವು ಎಂತ ಥಿಂಕ್ ಮಾಡಲ್ಲಲ್ವಾ, ಅದೇ ಎಲ್ಲ ಆಗ್ತಾ ಇತ್ತು. ಹಾಗೆ ಮತ್ತು ನನಗೆ ಮತ್ತೊಂದು ಅಪ್ಪ ಇದ್ದಾರೆ ಬಿಗ್ ಬಾಸ್. ಹಾಗೆ. ಓಕೆ, ಸರಿ. ಈಗ ಸುದೀಪ್ ಸರ್ ಬಗ್ಗೆ ನೀವು ಮಾತಾಡಿದ್ರ. ಓಕೆ, ಆ್ಯಂಡ್ ಒಂದು 4 ವರ್ಷ ಹಿಂದೆನೋ 3 ವರ್ಷ ಹಿಂದೆನೋ ನೀವು ಬಾಂಬೆ ಬಂಟರ್ ಸಂಘ ನೆನಪಿಲ್ಲ ಕೇಳ್ತೀನಿ. ನೀವು ನಾನು ನಿಮ್ಮ ಬ್ಲಾಗ್ ನೋಡಿದಾಗ ಅದ್ರಲ್ಲಿ ನೀವು ಹಾಕಿದ್ರಿ, ಬಾಂಬೆ ಬಂಟರ್ ಸಂಘದ ಇವೆಂಟ್ಗೆ ಸುದೀಪ್ ಶೆಟ್ಟಿ ಬಂದಿದ್ದಾರೆ ಅಂತ. ಆವಾಗ ಅಷ್ಟು ದೂರದಿಂದ ನಿಂತು ನೋಡಿದ್ರ. ಆ್ಯಂಡ್ ಬಿಗ್ ಬಾಸ್ ಅನ್ನೋ ಸ್ಟೇಜಲ್ಲಿ ಸುದೀಪ್ ಸರ್ ನಿಮ್ಮನ್ನ ಏನು ರೆಕಾಗ್ನೈಸ್ ಮಾಡಿದಾಗ್ಲಿ, ಅಥವಾ ಸುದೀಪ್ ಸರ್ ಮುಂದೆ ನಿಂತು ಅವರು ನಿಮ್ಗೆ ಶೇಕ್ ಹ್ಯಾಂಡ್ ಮಾಡಿದಾಗ ನಿಮ್ಗೆ ಆದ ಫೀಲಿಂಗ್ ಏನು? ಸತ್ಯ ಹೇಳ್ತೀನಿ, ಅದೇ ನನಗೆ ಕೂಡ ಬಣ್ಸಂಗದು ಎಂತ ನೆನಪೇ ಇರಲಿಲ್ಲ. ನಾನು ಆ್ಯಕ್ಚುಲಿ ಒಳಗೆ ಬಂದ ನಂತರ ರೀಲ್ಸ್ ನೋಡಿದ್ದೀನಿ, ನೆನಪೇ ಇರಲಿಲ್ಲ ನಾನು. ಇವಾಗ ಆ್ಯಕ್ಚುಲಿ ಎಂತಂದರೆ ಒಬ್ವಿಯಸ್ಲಿ ಅದೇ ಒಂದು ಡ್ರೀಮ್ ಅಲ್ವಾ, ಅದೇ ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಅದೇ
ಹಾಗೆ ಫೀಲ್ ಇತ್ತು ನಾನು ಸುದೀಪ್ ಸರ್ ಜೊತೆಗೆ. ಸೊ ಸುದೀಪ್ ಸರ್ ಮನೆಗೆ ಕರೆದಿದ್ದಾರೆ ನಿಮ್ಮನ್ನ, ಯಾವಾಗ ಹೋಗ್ತೀರಾ ಮನೆಗೆ? ನಾನು ಹೋಗ್ತೀನಿ ಯಾವಾಗ ನನಗೆ ಅದೇ ಒಂದು ಅದಕ್ಕೆ ಎಂತ ಹೇಳೋದು ಕಾಲ್, ಅದಕ್ಕೆ ಒಂದು ಎಂತ ಹೇಳೋದು ಒಂದು ಲೈಫದು ಒಂದು ಕಾಲ್ ಬರುತ್ತಲ್ವಾ, ಎಂತ ಹೇಳೋದು ಅರೆ ನಮಗೊಂಜಿ ಆ ಟೈಮ್ಡು ಒಂಜಿ ಸಿಚುವೇಶನ್ಡು ದೇವಿರಿನ ಒಂದು ಕಾಲ್ ಬರುತ್ತೆ. ಓಕೆ, ಎಂತ ಹೇಳುದು ಕನ್ನಡದಲ್ಲಿ? ನನಗೆ ಅದು ಗೊತ್ತಿಲ್ಲ ಬಿಡಿ. ಎಂತ ಮಾರೆ ಅಲ್ಲ ನೀವು ಏನು ಹೇಳ್ತೀರಾ ಅದು ಒಂದು ರಕ್ಷಿತಾ ಬಾ ಮಗಳೇ ಒಂದು ಉದೇ ಬರುವಾಗ ನಾನು ಹೋಗ್ತೀನಿ, ಮತ್ತೆ ನನಗೆ ಕರೆ ಬಂದಿರುವಾಗ ನಾನು ಗ್ಯಾರಂಟಿ ಹೋಗ್ತೀನಿ. ಮತ್ತೆ ನನಗೆ ಕರೆ ಬರುವಾಗ ಎಂತ ಇಲ್ಲ, ನನಗೆ ಅವರು ಹೇಳಿದ್ದಾರೆ ಯಾವಾಗ ನಿಮಗೆ ಬೇಕು ಆ ಟೈಮಲ್ಲಿ ಬನ್ನಿ ಅಂತ. ಸೊ ನಾನು ಅಲ್ಲಿ ಹೋಗುವಾಗ ನಾನು ಆಬ್ವಿಯಸ್ಲಿ ಅವರು ಕೂಡ ಬ್ಯುಸಿ ಇರ್ತಾರಲ್ವಾ, ಸೊ ಯಾವಾಗ ಒಂದು ದಿವಸ ನಾನು ಗ್ಯಾರಂಟಿ ಹೋಗ್ತೀನಿ. ರಕ್ಷಿತಾ, ಇನ್ನೊಂದು ಪ್ರಶ್ನೆಗೆ ಬರೋಣ. ನೀವೇ ನಿಮ್ಮ ಕ್ವೆಶ್ಚನ್ ಹೇಳಿದ್ರೆ ಜನರು ಕೇಳಿದಾರಲ್ವಾ? ಪ್ರಶ್ನೆ ನಾನು ತಲೆ ಇಟ್ಕೊಂಡು ನಿಮ್ಮ ಹತ್ರ ಓಕೆ ಓಕೆ ಫೈನ್. ಓಕೆ, ಈಗ ತುಂಬಾ ಜನ ಕೇಳಿರೋ ಪ್ರಶ್ನೆ ಇದು. ಗಿಲ್ಲಿ ಅಂದ್ರೆ ನಿಮ್ಗೆ ಇಷ್ಟನಾ? ಹೌದು, ಗಿಲ್ಲಿ ಅಂದ್ರೆ ನನಗೆ ಇಷ್ಟನೇ. ಇಷ್ಟನೇ. ಯಾವ ತರ? ಯಾವುದು ತರ ಅಂದ್ರೆ ಯಾವುದು ತರ ಅಂದ್ರೆ ನಿಮ್ಮ ತರ ಹೇಳಿ ನನಗೆ, ನೀವು ಯಾವ್ದು ತರ ಕೇಳ್ತಾ ಇದ್ದೀರಾ ಹೇಳಿ. ನಾನ್ ಕೇಳಿದಲ್ಲ, ಇಲ್ಲಿ ಕೇಳಿದ್ದಾರೆ. ಗಿಲ್ಲಿ ಅಂದ್ರೆ ರಕ್ಷಿತಾಗೆ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಓಕೆ, ಗಿಲ್ಲಿ ಅವ್ರನ್ನ ಯಾವಾಗ ಮೀಟ್ ಮಾಡ್ತೀರಾ? ಗಿಲ್ಲಿ ಅವರಿಗೆ ಯಾವಾಗ ಮೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ. ಮನೆಯಲ್ಲಿ ಇರುವಾಗ ನಾನು ಒಂದು 100 ಸತಿ ಅವರಿಗೆ ಹೇಳಿದ್ದೀನಿ ಅನ್ಸುತ್ತೆ, ಮೀಟ್ ಮಾಡಬೇಕು. ಇವತ್ತೇ ನನಗೆ ಧೈರ್ಯನೇ ಇಲ್ಲ ಅವರಿಗೆ ಕೇಳಲಿಕ್ಕೆ. ಗಿಲ್ಲಿ ಅವರೇ ಮೀಟ್ ಮಾಡೋಣವಾ? ಯಾಕೆಂದರೆ ಅವರು ಅಷ್ಟು ಬ್ಯುಸಿ ಇದ್ದಾರೆ. ಅವರು ನಾನು ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೀನಿ ಅಲ್ವಾ. ಸೊ ಇವತ್ತೇ ಒಂದು 4-5 ದಿವಸ ಅವರಿಗೆ ನಾನು ಪರವಾಗಿಲ್ಲ ಅದೇ ನೀವು ಎಂಜಾಯ್ ಮಾಡಿ, ನಂತರ ಒಂದು ಸ್ವಲ್ಪ ತಿಂಗಳು ನಂತರ ನಾನೇ ಬರ್ತೀನಿ. ಹಾಗೆ ನಾನು ಅವರಿಗೆ ಎಂತ ಕೇಳಲ್ಲ, ಎಂತ ಬ್ಯುಸಿ ಇದೆ, ನಾನು ಡೈರೆಕ್ಟ್ ಹೋಗ್ತೀನಿ. ಡೈರೆಕ್ಟ್ ಹೋಗ್ತೀನಿ, ಕರ್ಕೊಂಡು ಬರ್ತೀನಿ. ರಕ್ಷಿತಾಗೆ ಮೀಟರ್ ಉಂಟು, ಗಿಲಿ ಹತ್ರ ಹೋಗ್ಲಿಕ್ಕೆ ರಕ್ಷಿತಾಗೆ ಮೀಟರ್ ಉಂಟು. ಈಗ ಜಿಶಾನ್ ಜೆ ಶೆಟ್ಟಿ ಕೆಂಜಾರ್ ಕುಡ್ಲ ಇವರೊಂದು ಕ್ವಶನ್ ಹಾಕಿದ್ದಾರೆ. ಹೇ ಅಕ್ಕ, ಯಾನು ಇದು ಬಿಗ್ ಬಾಸ್ 4 ಸಾಂಗ್ ವೋಟ್ ಪಾಡ್ಲೆ ಪಂದು ವಿಡಿಯೋ ಮಲ್ತೆ ಮಸ್ತ್ ವ್ಯೂಸ್ ಪೋತುಂಡು, ಮಸ್ತ್ ಸಪೋರ್ಟ್ ಮಲ್ದಿರು. ಬಟ್ ಈ ರೀತಿ ನಾಳೆಲ್ಲ ಒಂಜಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇದನ್ನ ಫೇವ್ರೇಟ್ ಸಾಂಗ್ಸ್ ಅಂತ ಮಲ್ದೆ. ಸೊ ಅರೆಗ್ ದಾದ ಪನ್ಪಾರ ಸುಮಾರು ಜನ ಹೌದೌದು ಗೈಸ್, ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಪರ್ಸ್ನಲಿ ಎಷ್ಟೋ ಜನ ನನಗೋಸ್ಕರ ಸಾಂಗ್ ಆಗಲಿ, ನನಗೋಸ್ಕರ ಒಂದು ಸಪೋರ್ಟ್ ಮಾಡಿ ಅಂತ ತುಂಬ ಒಂದು ಪೋಸ್ಟರ್, ಒಂದು ವೋಟಿಂಗಲ್ಲಿ ಎಷ್ಟು ಎಫರ್ಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಒಂದು ಮುದ್ದಾಗಿ ರೀಲ್ಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಇನ್ಫ್ಲುಯೆನ್ಸರ್ಸ್ ಆಗಲಿ, ನಮ್ಮ ಯೂಟ್ಯೂಬರ್ಸ್ ಅವರು ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಪರ್ಸ್ನಲಿ ಐ ಆಮ್ ರಿಯಲಿ ಸಾರಿ. ಪರ್ಸ್ನಲಿ ನನಗೆ ಬನ್ನಿ ಮಾತಾಡಲಿಕ್ಕೆ, ಒಂದೊಂದು ಜನಗೆ ಒಂದು ಮೆಸೇಜ್ ಮಾಡಲಿಕ್ಕೆ ಆಗಲ್ಲ ಅನಿಸುತ್ತೆ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಒಂದು ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ. ಬಟ್ ನಾನು ಸತ್ಯ ಹೇಳ್ತೀನಿ, ನನ್ನ ಮನಸ್ಸಲ್ಲಿ ನಿಮಗೆ ಪರ್ಸ್ನಲಿ ನನಗೆ ಹೇಳಲಿಕ್ಕೆ ಆಗಲ್ಲ. ಇವತ್ತೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರಿಗೆ ಸಪೋರ್ಟ್ಗೆ. ಓಕೆ, ಇಲ್ಲಿ ತನಕ ನಾನು ಇದ್ದೀನಿ ಅಲ್ವಾ, ಇಲ್ಲಿ ತನಕ ನಾನು ಇವತ್ತೇ ಬಂದಿದ್ದೀನಿ ಅಲ್ವಾ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ, ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದೀನಿ. ಯಾಕೆಂದರೆ ನಾನು ಜಸ್ಟ್ ಅಲ್ಲಿ ನಾನು ಆಟ ಆಡಿದ್ದೀನಿ ಅಲ್ವಾ, ಒಳಗೆ ನೀವು ಆಟ ಆಡಿದ್ದೀರಾ. ಸೊ ನಾನು ಒಬ್ಬರೆಲ್ಲ ಆಟ ಆಡಿದ್ದು. ಈ ವಿನ್ನಿಂಗ್ ಉಂಟಲ್ವಾ, ಗೆಲುವು ಜಸ್ಟ್ ನನ್ನ ಗೆಲುವು ಅಲ್ಲ, ನಿಮ್ಮದು ಕೂಡ ಗೆಲುವೇ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅಂದರೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಅವರು ತುಂಬ ಅನ್ಕಂಡೀಷ್ನಲಿ ಒಂದು ಮನೆಯ ಮಗಳು ಹಾಗೇನೆ ನೀವು ಸಪೋರ್ಟ್ ಮಾಡಿದ್ದಾರೆ ಒಂದು ಅಲ್ವಾ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಬ್ರು ತೇಜಸ್ವಿನಿ ಅಂತ ಆಗ್ತಾರೆ, ರಕ್ಷಿತಾ ಗಿಲ್ಲಿನ ಆವಾಗ ಮೀಟ್ ಮಾಡ್ತಿರು ಅಂತ. ಹೌದು, ಐ ವಿಶ್ ಹೀಗೆ ಐ ವಿಶ್ ನಮಗೆ ಒಂದೊಂದು ಈವೆಂಟ್ ಸಿಕ್ಕುವಾಗ ನಮಗೆ ಒಂದು ಮ್ಯೂಚುವಲ್ ಈವೆಂಟ್ ಸಿಕ್ಕಲಿ. ಆ ಟೈಮಲ್ಲಿ ನನಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಲ್ವಾ. ಇಲ್ಲಾಂದರೆ ಹಾಗೆ ಮೀಟ್ ಮಾಡಲಿಕ್ಕೆ ಇವತ್ತೇ ಅವರು ಕೂಡ ತುಂಬ ಬ್ಯುಸಿ ಇದ್ದಾರೆ. ಸೊ ಐ ವಿಶ್ ದೇವರೇ ನಮಗೆ ಒಂದೊಂದು ಈವೆಂಟ್ ಅಂದರೆ
ನನಗೆ ಯಾವುದು ಈವೆಂಟ್ ಸಿಗುತ್ತೆ ಆ ಈವೆಂಟಲ್ಲಿ ಅವರಿಗೆ ಕೂಡ ಇದೆ ಇನ್ವಿಟೇಷನ್ ಇರಬೇಕು. ಸೊ ಆ ರೂಟಲ್ಲಿ ನಾವು ಒಂದು ಸಿಗೋಣ ಅಂತ ಹೋಪ್ ಮಾಡ್ತಿದ್ದೀನಿ ದೇವರಿಗೆ. ಓಕೆ, ಇನ್ನೊಂದು ಕ್ವಶನ್ ಬಂದಿದೆ ವೀರೇಶ್ ಅಂತ. ವೈ ಆರ್ ಯು ಸೋ ಕ್ಯಾರಿಂಗ್ ಆ್ಯಂಡ್ ಕನ್ಸರ್ನಿಂಗ್ ಟುವರ್ಡ್ಸ್ ಅದರ್ಸ್ ಇನ್ ಬಿಗ್ ಬಾಸ್? ಯು ಆರ್ ಕೈಂಡ್ ಹಾರ್ಟೆಡ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಅಯ್ಯೋ, ರೀಸನ್ ನೀವೇ ಹೇಳಿ ಇದೆ ರೀಸನ್. ನಾನೆಂತ ಹೇಳಿ? ಹಾಗೆಲ್ಲ ಅಂದ್ರೆ ಇದೆ ನಾನು ಕೈಂಡ್ ಹಾರ್ಟೆಡ್ ಯಾಕಿದ್ದೀರಾ? ಅಯ್ಯೋ, ಕೈಂಡ್ ಹಾರ್ಟೆಡ್ ಯಾಕೆ ಇದ್ದೀನಿ ಅಂದ್ರೆ ಇದೆ ಕ್ವೆಶ್ಚನ್. ಕೈಂಡ್ ಹಾರ್ಟೆಡ್ ಅಂತ ನನಗೆ ಗೊತ್ತಿಲ್ಲ. ನಾನು ಕೈಂಡ್ ಹಾರ್ಟೆಡ್ ನನಗೆ ಗೊತ್ತಿಲ್ಲ. ನಾನು ಜಸ್ಟ್ ಜೀವಿಸ್ತಾ ಇದ್ದೀನಿ. ಜೀವಿಸ್ತಾ ಅಂದ್ರೆ ಅದೇ ನನ್ನ ಬಿಹೇವಿಯರ್, ಅದೇ ನನಗೆ ಗೊತ್ತಿಲ್ಲಪ್ಪ. ಅದೇ ಎಂತೆಂತ ಉಂಟಂತ ನನಗೆ ಗೊತ್ತಿಲ್ಲ. ಅದೇ ನಾನು ಅಷ್ಟೇ. ಹಾ, ಹೇಳಿ. ನಿಮ್ಮ ಕ್ವೆಶ್ಚನ್ ರಪ ಬರ್ಲಿ. ಹೇಳಲಿಕ್ಕೆ ಸ್ವಲ್ಪ ಹುಡುಕ್ತಾ ಇದ್ದೆ ನಾನು. ಹೇಳಿದ್ದೀನಲ್ವಾ ಹುಡುಕಿ ಬನ್ನಿ ಅಂತ. ಇಲ್ಲ, ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ, ಏನ್ ಮಾಡಿ. ಹೇಳಿ. ಸರಿ, ಓಕೆ. ಬಿಗ್ ಬಾಸ್ ಮನೆಯದು ಊಟ ಅಡಿಗೆ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಬಿಗ್ ಬಾಸ್ ಮನೆಯಲ್ಲಿ ಊಟ ತುಂಬ ಇತ್ತು. ಊಟ ಇಲ್ಲ ಅಂತ ಅಲ್ಲ, ಬಟ್ ಅಲ್ಲಿ ಎಂತಂದ್ರೆ ನಮ್ಮ ಮಧ್ಯದಲ್ಲಿ ಟಾಸ್ಕ್ ಎಲ್ಲ ಇರುತ್ತೆ, ನಮ್ಮ ಚಟ್ಪುಟ್ಗೆ ಎಲ್ಲ ಇರುತ್ತೆ, ಮತ್ತೆ ಎಲ್ಲ ಚಟುವಟಿಕೆ ಎಲ್ಲ ಇರುತ್ತೆ, ಮತ್ತೆ ಎಲ್ಲೆಲ್ಲ ಗೇಮ್ಸ್ ಇರುತ್ತೆ ಅಲ್ವಾ. ನಮಗೇನೆ ಒಂದು ಕುಕಿಂಗ್ ಮಾಡಲಿ ತಿನ್ನಲಿಕ್ಕೆ ಅಷ್ಟು ಟೈಮ್ ಇರಲ್ಲ. ಸೊ ನಾವು ಹೇಗಂದ್ರೆ ರಪ ಸ್ವಲ್ಪ ಸ್ವಲ್ಪ ಮಾಡುವುದು, ಸ್ವಲ್ಪ ಸ್ವಲ್ಪ ತಿನ್ನೋದು, ಓಕೆನಾ. ಸೊ ಅದೇ ನಮ್ಮ 3 ತಿಂಗಳು ನಮ್ಮ ಹೊಟ್ಟೆ ಯೂಸ್ಟು ಆಗಿದೆ. ಇವತ್ತೆ 3 ತಿಂಗಳು ಜಾಸ್ತಿ ತಿನ್ನಲಿಲ್ಲ ಅಲ್ವಾ, ಸ್ವಲ್ಪ ಸ್ವಲ್ಪ ತಿನ್ನಿ ಅಭ್ಯಾಸ ಆಗಿದೆ. ಇವತ್ತೆ ಮನೆಯಲ್ಲಿ ಬನ್ನಿ, ನನಗೆ ಎಂತ ತಿನ್ನಲಿಕ್ಕೇ ಮನಸ್ಸಾಗಲ್ಲ, ಎಂತ ತಿನ್ನಲಿಲ್ಲ. ಇಲ್ಲ ಅಂದರೆ ನಾನು ಮನೆಯಲ್ಲಿ ನಿಮಗೆ ಗೊತ್ತುಂಟಲ್ವ ಇಷ್ಟು ಊಟ ಮಾಡೋದು. ಇವಾಗ ಎಂತ ಆಗಿದೆ ಅಂದರೆ ನನ್ನ ಹೊಟ್ಟೆ ಅದೇ ಒಂಜಿ ಕರ್ಲು ಇರುತ್ತಲ್ವ, ಅದೇ ಚಿಕ್ಕಾಗಿದೆ, ಕರಳು ಸಣ್ಣ. ಅದೇ ಸಣ್ಣ ಆಗಿದೆ. ಸ್ವಲ್ಪನೇ ಒಂದು ಜೀವಿಸ್ಲಿಕ್ಕೆ ಊಟ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಹೊಟ್ಟೆ ತುಂಬಬೇಕು ಅದೇ ಎಂತ ಇಲ್ಲ ಅಷ್ಟೇ. ಆಮೇಲೆ ರೈಟರ್ ಒಬ್ರು ಮೆಸೇಜ್ ಹಾಕಿದ್ದಾರೆ, ಗಿಲ್ಲಿ ಜೊತೆ ವ್ಲಾಗ್ಸ್ ಮಾಡ್ತಾ ಇರು, ರೀಲ್ಸ್ ಮಾಡ್ತಾ ಇರು ಅಂತ. ಗಿಲ್ಲಿ ಜೊತೆಗೆ ವ್ಲಾಗ್ಸ್, ಐ ವಿಶ್ ನಾನು ಫ್ಯೂಚರಲ್ಲಿ ಅವರ ಜೊತೆಗೆ ತುಂಬ ವ್ಲಾಗ್ಸ್ ಮಾಡ್ತೀನಿ, ತುಂಬ ರೀಲ್ಸ್ ಮಾಡ್ತೀನಿ. ಇವಾಗ ಸದ್ಯದಲ್ಲಿ ವ್ಲಾಗ್ಸ್ ರೀಲ್ಸ್ ಅದೇ ಬೇರೆ ವಿಷಯ. ಒಂದು ಮೀಟ್ ಒಂದು ಕಣ್ಣ ಮುಂಚೆ ಒಂದು ಕಾಣಿಸ್ಲಿಕ್ಕೆ ಸಿಕ್ಕಿದ್ರೆ ಅಷ್ಟೇ ಸಾಕು ನನಗೆ. ಓಕೆ, ಅರ್ಥ ಆಯ್ತಾ? ವ್ಲಾಗ್ಸ್ ರೀಲ್ಸ್ ಅದೇ ತುಂಬ ಮುಂಚಿನ ವಿಷಯ ಹಾಗೆ. ಓಕೆ ರಕ್ಷಿತಾ, ಇನ್ನೊಂದು ಕ್ವಶನ್. ರಕ್ಷಿತಾ, ಎಂತ ಗೊತ್ತುಂಟ, ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀರಾ ನನಗೆ ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಓಕೆ, ಪರವಾಗಿಲ್ಲ. ಆದ್ರೆ ರಿಯಾಲಿಟಿ ಶೋ ಆಫರ್ ಬಂದ್ರೆ ಪ್ಲೀಸ್ ಒಪ್ಕೊಳ್ಳಿ, ಯಾಕಂದ್ರೆ ನಿಮ್ಮನ್ನು ಟಿವಿಯಲ್ಲಿ ನೋಡಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಹೌದು, ನಾನು ಒಂದು ಹೇಳ್ತೀನಿ, ನಾನು ಸೀರಿಯಲ್ ಪಿಕ್ಚರ್ ಹಾಗೆ ಅಂತ ಇವತ್ತೇ ನಾನು ಇದೇ ಮಾಡಲ್ಲ. ಬಟ್ ನನ್ನನೇ ಒಂದು ಪಿಕ್ಚರ್ ಬಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪಟಾಕಿ ರಕ್ಷಿತಾ, ನನ್ನನೇ ಒಂದು ಪಿಕ್ಚರ್, ನನ್ನನೇ ಬಗ್ಗೆ ಒಂದು ನನಗೆ ಒಂದು ಎಂತ ನನ್ನ ಹತ್ರ ಒಂದು ಸ್ಟೋರಿ ಇಲ್ಲ, ಬಟ್ ಒಂದು ನನ್ನನೇ ಸೇಮ್ ಕ್ಯಾರೆಕ್ಟರ್ ಆಗಿ ಒಂದು ಪಿಕ್ಚರ್ ಮಾಡಲಿಕ್ಕೆ ಇದ್ರೆ ಆ ಪಿಕ್ಚರಲ್ಲಿ ಹೀರೋ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ, ನಾನೇ ಒಬ್ಬರೇ ಒಂದು ಹೀಗೆ ಪಿಕ್ಚರ್ ಇದ್ರೆ ನಾನು ಮಾಡ್ತೀನಿ. ಇಲ್ಲಾಂದರೆ ನನಗೆ ರಿಯಾಲಿಟಿ ಶೋ ಎಲ್ಲ ಎಂಥ ಆಫರ್ ಸಿಕ್ಕಿದ್ರೆ ಗ್ಯಾರಂಟಿ ಹೋಗ್ತೀನಿ, ಯಾಕೆಂದರೆ ನನಗೆ ರಿಯಾಲಿಟಿ ಶೋ ತುಂಬ ಇಷ್ಟ. ಓಕೆ, ರಿಯಾಲಿಟಿ ಶೋಗೆ ಮಾಡ್ತೀನಿ. ಮತ್ತು ನನಗೆ ಕೂಡ ಆಸೆ ಒಂದು ಟಿ ವಿಯಲ್ಲಿ ನಾನು ಇರಬೇಕು, ಟಿ ವಿ ಮತ್ತು ಮೊಬೈಲ್ ಅಂತ. ಹಾಗೆ ಯಾಕೆಂದರೆ ಯಾರು ಆ್ಯಕ್ಚುಲಿ ಟಿ ವಿ ನೋಡ್ತಾ ಇದ್ದಾರಲ್ವಾ, ಮೊಬೈಲ್ ಸ್ವಲ್ಪ ನೋಡೋದು ಕಮ್ಮಿ. ಸೊ ಮೊಬೈಲ್ ನೋಡುವ ಆಡಿಯನ್ಸ್ ಬೇರೆ, ಟಿ ವಿ ನೋಡುವ ಆಡಿಯನ್ಸ್ ಬೇಡ. ಸೊ ಹಾಗೆ ನನಗೆ 2 ಆಡಿಯನ್ಸ್ ಬೇಕು, 2 ಆಡಿಯನ್ಸ್ದು ಅಟೆನ್ಷನ್ ಬೇಕು. ಓಕೆ, ಮೊನ್ನೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು ಹೆಜಮಾಡಿ ಹತ್ರ. ಹೌದು, ಒಂದು ಮೀನಿನ ಅಮ್ಮ ಬಂದು ಒಂದು ಬಂಗುಡೆ ಮೀನು ಕೊಟ್ಟರು. ಹೌದು. ಸೊ ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅದೆಲ್ಲ ಮಾರ್ಕೆಟ್ ಇಟ್ಕೊಂಡು ಅಲ್ಲಿ ಮೀನು ಪರ್ಚೇಸ್ ಮಾಡ್ತಿದ್ರೆ, ಮತ್ತೆ ಅವರನ್ನೆಲ್ಲ ಮೀಟ್ ಆಗ್ಲಿಕ್ಕೆ ಯಾವಾಗ ಹೋಗ್ತೀರಾ? ನಾನು ಗ್ಯಾರಂಟಿ ಹೋಗ್ತೀನಿ. ಇವತ್ತೇ ಸದ್ಯದಲ್ಲಿ ನಾನು ಇವತ್ತೇ ಇಂಟರ್ವ್ಯೂ, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ನಾನು ರಘುವನ್ನ ಮಾತಾಡುವಾಗ ಇಲ್ಲಿಂದ ಹೋಗೋಣ ಅಂತಾರ, ನಾನು ಫಿಶ್ ಮಾರ್ಕೆಟಿಗೆ ಹೋಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ. ರಘುವನ್ನ ಆ ಟೈಮಲ್ಲಿ ನನಗೆ ಹೇಳಿದ್ರು, ಇಷ್ಟು ದೊಡ್ಡ ನೀವು ಎಂತ ಯೋಚನೆ ಮಾಡಬೇಡ, ಯಾಕೆಂದರೆ ಹೊರಗೆ ಹೋಗಿ ನಂತರ ಜಡ್ಜ್ ಎಂತ ಜಡ್ಜ್ ಇರ್ತಾರೆ. ಜಡ್ಜ್ ಇಡ್ತಾರೆ ಅಂದರೆ ಹಾಗೆ ಎಂತ ಜಡ್ಜ್ ಇಡ್ತಾರೆ ಅಂದರೆ ನೀವು ಇಂಟರ್ವ್ಯೂಸಲ್ಲಿ ಬ್ಯುಸಿ ಆಗ್ತೀಯಾ, ಅದಕ್ಕೆ ಬ್ಯುಸಿ ಆಗ್ತೀಯಾ, ಇದೇ ಬ್ಯುಸಿಗೆ ಆಗ್ತೀರಾ. ಇವಾಗ ನನಗೆ ಅನಿಸ್ತಾ ಉಂಟು, ಅವರು ಸತ್ಯ ಹೇಳಿದರು. ಇವತ್ತೇ ನನಗೆ ಪರ್ಸ್ನಲ್ ಆಗಿ ಇವತ್ತೇ ನನಗೆ ದೇವಸ್ಥಾನಕ್ಕೆ ಎಲ್ಲ ಹೋಗ್ಲಿಕ್ಕೆ ಇತ್ತು, ಮೀನು ಮಾರ್ಕೆಟ್ಗೆ ಎಲ್ಲ ಹೋಗ್ಲಿಕ್ಕೆ ಇತ್ತು, ಎಲ್ಲೋ ನಾನು ಹೋಗಲಿಲ್ಲ. ಇವತ್ತೇ ಜಸ್ಟ್ ನಾನು ಇಂಟರ್ವ್ಯೂಸ್ ಇವೆಂಟ್ ಇಂಟರ್ವ್ಯೂಸ್ ಈವೆಂಟ್ ಅದರಲ್ಲಿಯೇ ಇದ್ದೀನಿ.
ಒಂದು ಸತಿ ಇದೆ ಫಿನಿಶ್ ಆದ ನಂತರ ಗೈಸ್ ನಾನು ಗ್ಯಾರಂಟಿ ನಾನು ನಾನು ಹೇಗ ಒಂದು ರಿಯಲ್ ಮೀ ಇದ್ದೀನಿ ಅಂದರೆ ರಿಯಲ್ ರಕ್ಷಿತಾ ಅದಕ್ಕೆ ವಾಪಸ್ ಬರ್ತೀನಿ. ಇವತ್ತೇ ನಿಮ್ಮ ಮುಂಚೆ ಇದ್ದೀನಿ ಅಲ್ವಾ, ಇವತ್ತೇ ಇದೇ ಯಾವುದು ರಕ್ಷಿತಾ ಅಂತಲೇ ನನಗೆ ಗೊತ್ತಾಗಲ್ಲ. ಅಂದರೆ ನನ್ನ ಬಾಡಿ ಇಲ್ಲಿ ಉಂಟು, ಬಟ್ ಮನಸ್ಸು ಇನ್ನೂ ನನ್ನ ಬಿಗ್ ಬಾಸ್ ಮನೆಯಲ್ಲಿಯೂ ಉಂಟು. ಅಂದರೆ ಇನ್ನೂ ನಾನು ಒಳಗೆ ಬರಲಿಲ್ಲ, ಗೊತ್ತಾಯ್ತಾ? ನಾನು ಎಕ್ಸೆಪ್ಟ್ ಮಾಡಲಿಲ್ಲ ಇದೆ ಎಲ್ಲ, ಜಸ್ಟ್ ಒಂದು ಫ್ಲೋ ಅಲ್ಲಿ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಾ ಉಂಟು, ಖುಷಿ ಸೆಲಿಬ್ರೇಟ್ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಮತ್ತು ಎಕ್ಸ್ಪ್ರೆಸ್ ಹೇಗೆ ಮಾಡುವ, ಯಾಕೆಂದರೆ ನನಗೆ ಕಿರ್ಚಲಿಕ್ಕೆ ಉಂಟು. ವಾವ್, ಥ್ಯಾಂಕ್ ಯು. ಬಟ್ ಇಲ್ಲ, ಅದೇ ಎಲ್ಲ ಎಂತ ಆಗ್ತಾ ಉಂಟು ಅಂತಲೇ ಗೊತ್ತಾಗಲ್ಲ. ನಿದ್ರೆ ಬರಲ್ಲ, ಊಟ ಮಾಡಲಿಕ್ಕೆ ಮನಸ್ಸಿಲ್ಲ, ಒಂದು ಹೆಲ್ತ್ ಬಗ್ಗೆ ಯೋಚನೆ ಮಾಡಲಿಕ್ಕೇ ಇಷ್ಟ ಆಗಲ್ಲ. ನಾನು ಒಂದು ಝಾಂಬಿ ಆಗಿಬಿಟ್ಟಿದ್ದೀನಿ. ಝಾಂಬಿ ಅಂದರೆ ಒಂದು ಅರ್ಥ ಆಯ್ತಾ ನಿಮಗೆ? ಹಾಂ, ಎಂತಂತ ಗೊತ್ತಿಲ್ಲ ಗೈಸ್, ಬಟ್ ಇದೇ ನ್ಯಾಚುರಲ್. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಉಂಟು, ಬಟ್ ಆದರೂ ಕೂಡ ನನಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಅಷ್ಟು ಮನಸ್ಸಿಂದ ನಾನು ಎಂತ ಮಾಡಬೇಕು, ಅದೇ ಮಾಡಬೇಕು, ಇದು ಮಾಡಬೇಕು, ಅದೇ ಮಾಡಬೇಕು, ಎಂತ ಮಾಡಬೇಕು, ಎಲ್ಲಿ ಹೋಗಬೇಕು, ತುಂಬ ಉಂಟು. ಬಟ್ ಐ ನೋ ಇದೆ ಒಂದು ಸ್ವಲ್ಪ ತಿಂಗಳು ಅಷ್ಟೇ, ಅದಕ್ಕೆ ನಾನು ಒಂದು ಎಂಜಾಯ್ ಮಾಡ್ತಾ ಇದ್ದೀನಿ. ಈ ದಿವಸ ಮತ್ತೆ ಬರಲ್ಲಲ್ವಾ, ಹಾಂ, ಈ ಸಿಚುವೇಶನ್ ಮತ್ತೆ ಬರಲ್ಲಲ್ವಾ, ಸೊ ಇದಕ್ಕೆ ನನಗೆ ಮಿಸ್ ಮಾಡಲಿಕ್ಕೆ ಇಲ್ಲ. ಸೊ ಎಷ್ಟು ಆಗುತ್ತೆ ಅಷ್ಟು ಮಾಡ್ತಾ ಇದ್ದೀನಿ, ಬಟ್ ಆದರೂ ಕೂಡ ನಾನು ರಿಯಲ್ ಮೀ ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟು ಗೈಸ್. ಇನ್ಸ್ಟಾಗ್ರಾಮಿದು ಒಂದಷ್ಟು ಕ್ವಶನ್ಸ್ ಆಯಿತು, ಈಗ ಯೂಟ್ಯೂಬಿಗೆ ಬರ್ತಾ ಇದ್ದೀನಿ ನಾನು. ಸೊ ರಘು ಅಣ್ಣನ ಬಗ್ಗೆ ಮಾತಾಡಿದ್ರಿ, ಸೊ ನಿಮ್ಮ ಮತ್ತು ರಘು ಅಣ್ಣನ ಬಾಂಡಿಂಗ್ ಬಗ್ಗೆ ಒಂದು ಸ್ವಲ್ಪ. ನನ್ನ ಮತ್ತು ರಘು ಅಣ್ಣನ ಬಾಂಡಿಂಗ್, ಆ ಬಾಂಡಿಂಗ್ ಬಗ್ಗೆ ಎಂತ ಮಾತಾಡೋದು. ಆ ಬಾಂಡಿಂಗ್ ಎಂತ ಅಂದರೆ ಅವರು ನನ್ನ ಹೇಗೆ ಅಣ್ಣ ಅಂದರೆ ಅವರಿಗೆ ನಾನು ಎಂತ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಎಂತ ಥಿಂಕ್ ಮಾಡ್ತಾ ಇದ್ದೀನಿ, ಅರ್ಥ ಅಂಡೀರೇಗ ನನ್ನ ತಲೆಯಲ್ಲಿ ಎಂತ ನಡೀತಾ ಉಂಟು, ಅರ್ಥ ಆಯ್ತಲ್ವಾ ನಿಮಗೆ? ಎಲ್ಲ ಗೊತ್ತಾಗ್ತಾ ಇತ್ತು. ಕಣ್ಣು ಭಾಷೆಯಲ್ಲಿ ನನಗೆ ಹೇಳ್ತಾ ಇದ್ದೀರಾ ಎಂತ ರಕ್ಷಿತಾ, ಎಂತ ಉಂಟಾ, ಎಂತ ಎಲ್ಲ ಗೊತ್ತಾಗುತ್ತೆ ರಕ್ಷಿತಾ, ನನಗೆ ಎಂತ ಹೇಳ್ಬೇಡ ಅಂತ. ಅದೇ ನಾನು ಥಿಂಕ್ ಮಾಡಿದ್ದು, ಇವರೇ ನನ್ನ ಅಣ್ಣ ಮಾರೆ, ನನ್ನ ಫೀಲಿಂಗ್ಸ್ ಅವರಿಗೆ ಗೊತ್ತಾಗ್ತಾ ಇತ್ತು. ನಾನು ಅವರಿಗೆ ಎಂತ ಹೇಳುವುದಿಲ್ಲ, ನಾನು ಎಂತ ಹೇಳಿ ಅಲ್ಲಿ, ಅವರಿಗೆ ಆದರೂ ಕೂಡ ಒಂದು ಗೊತ್ತಾಗುತ್ತೆ ರಕ್ಷಿತಾ, ಅವರಿಗೆ ಕಣ್ಣಲ್ಲಿ ಗೊತ್ತಾಗ್ತಾ ಉಂಟು ರಕ್ಷಿತಾ ನಮ್ಮ ಮನಸ್ಸಲ್ಲಿ ಎಂತ ನಡೀತಾ ಉಂಟು ಅಂತ. ಹಾಗೆ ಸೊ ಆ ಥರ ನಿಮ್ಮ ಬಾಂಡಿಂಗ್ ಇತ್ತು. When will you make one cooking vlog with Raghu Anna and Gilly, because you three are a best combo? ಹೌದು. ನಾನು ರಘು ಅಣ್ಣನ ಮನೆಯಲ್ಲಿ ಹೋಗುವಾಗ ಗ್ಯಾರಂಟಿ ನಾನು ರಘು ಅಣ್ಣನ ಮನೆಯಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ನಮ್ಮ ಒಂದು ಕಲರ್ಸ್ದು ಒಂದು ಈವೆಂಟ್ ಉಂಟು. ಓಕೆ, ಇವತ್ತೇ ಒಂದು 3 ದಿವಸ ನಂತರ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಆ್ಯಕ್ಚುಲಿ ನಾನು ಡೈರೆಕ್ಟ್ ರಘು ಅಣ್ಣನ ಮನೆಯಲ್ಲಿಯೇ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಅವರ ಮನೆಯಲ್ಲಿಯೇ ಒಂದು ರೆಸಿಪಿ ಮಾಡ್ತೀನಿ. ಅವರ ಜೊತೆಗೆ ರೆಸಿಪಿ ಮಾಡ್ತೀನಿ. ಗಿಲಿದು ನನಗೆ ಗೊತ್ತಿಲ್ಲ, ಗಿಲಿದು ನನಗೆ ಇವತ್ತು ಹೇಳಲಿಕ್ಕೆ ಆಗಲ್ಲ. ನನ್ನ ಮತ್ತೆ ರಘು ಅಣ್ಣನ ನಾನು ಹೇಳ್ಬೋದು ಮಾಡ್ತೀವಿ ಅಂತ. ಓಕೆ, ಈ ಕ್ವಶನ್ ಬಂದ್ಬಿಟ್ಟು, ವಾಸ್ ವೇಕಿಂಗ್ ಅಪ್ ವಿದೌಟ್ ಅ ಫೋನ್ ಡಿಫಿಕಲ್ಟ್ ಇನಿಷಿಯಲಿ ಪಂಡ ಅಂದರೆ ಮನೆಯೊಳಗಿದ್ದಾಗ ಅಲ್ಲಿ ಫೋನ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಸತ್ಯ ಹೇಳ್ತೀನಿ ನಿಮಗೆ. ಹೌದು, ನಾನು ವ್ಲಾಗಿಂಗ್ಸ್ ಎಲ್ಲ ಮಾಡ್ತೀನಿ, ಫೋನಲ್ಲಿ ವ್ಲಾಗಿಂಗ್ ಮಾಡ್ತೀನಿ. ಜಸ್ಟ್ ವ್ಲಾಗಿಂಗ್ ಮಾಡಲಿಕ್ಕೆ ನಾನು ಫೋನ್ ಯೂಸ್ ಮಾಡೋದು, ಮತ್ತು ಎಡಿಟಿಂಗ್ ಮಾಡಲಿಕ್ಕೆ ನಾನು ಫೋನ್ ಯೂಸ್ ಮಾಡೋದು. ಇಲ್ಲಾಂದರೆ ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ನಾನು ಜಾಸ್ತಿ ಫೋನು ಎಲ್ಲ ಸ್ಕ್ರೋಲ್ ಎಲ್ಲ ಮಾಡೋದು ತುಂಬ ಕಮ್ಮಿ. ನಾನು ಹೇಗೆ ಜನ ಅಂದರೆ ನನಗೆ ಆ್ಯಕ್ಚುಲಿ ಜನರು ಬೇಕು ಮಾತಾಡಲಿಕ್ಕೆ. ಅಂದರೆ ನನಗೆ ನನ್ನ ಕಣ್ಣ ಮುಂಚೆ ತುಂಬ ಜನರು ಬೇಕು. ನಾನು ಹೀಗೆ ಮಾತಾಡೋದು ತುಂಬ ಜಾಸ್ತಿ. ಫೋನ್ ಆಗಲಿ, ನನಗೆ ಫೋನ್ ಕಾಲ್ಸಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ, ಚಾಟಿಂಗ್ಸಲ್ಲಿ ಜಾಸ್ತಿ ಚಾಟಿಂಗ್ ಮಾಡಲಿಕ್ಕೆ ಆಗಲ್ಲ. ಫೋನು ನೋಡೋದು ಆ್ಯಕ್ಚುಲಿ ನಾನು ಕಮ್ಮಿಯೇ. ನಾನು ಆ್ಯಕ್ಚುಲಿ 3 ತಿಂಗಳು ನಾನು ಅಲ್ಲಿ ಹೋಗಿದ್ದೀನಲ್ವ, ಎಷ್ಟು ನನಗೆ ಒಂದು ಸ್ವಲ್ಪ ಅರ್ಥ ಆಯ್ತಾ ನಿಮಗೆ? ನನಗೆ 1% ಕೂಡ ಎಂತ ಇದಾಗಲಿಲ್ಲ. ನನಗೆ ಬೇಜಾರು ಎಂತ ಆಗ್ತಾಯಿತ್ತು ಅಂದರೆ ನನಗೆ ಒಂದು ವ್ಲಾಗಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಬಟ್ ವ್ಲಾಗಿಂಗ್ ಪರವಾಗಿಲ್ಲ, ಇಲ್ಲಿ ನಾನು ಅಲ್ಲಿ ದೊಡ್ಡ ಕ್ಯಾಮೆರಾ ಇತ್ತಲ್ವಾ, ಅಲ್ಲಿ ನಾನು ನಿಮ್ಮ ಜೊತೆಗೆ ಕನೆಕ್ಟ್ ಆಯಿತು. ಸೊ ಇದೇ ಕೂಡ ನನಗೆ ಎಂಥ ಟೆನ್ಷನ್ ಇರಲಿಲ್ಲ. ಇಲ್ಲಾಂದರೆ ನಾನು ಫೋನು ಇಲ್ಲಾಂದರೆ ನನ್ನ ಜೀವನ ಇಡೀ ನನಗೆ ಎಂಥ ಪ್ರಾಬ್ಲಮ್ ಇಲ್ಲ. ಓಕೆ ರಕ್ಷಿತಾ, ನೀವು ಬಿಗ್ ಬಾಸ್ ಮನೆಯಿಂದ ಬಂದು ಇಷ್ಟು ದಿನ ಆದರೂ ಯಾಕೆ ವ್ಲಾಗ್ ಮಾಡಿಲ್ಲ? ವಿ ಆರ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್. ಹೌದು, ಆ್ಯಕ್ಚುಲಿ ನಾನು ಕೂಡ ತುಂಬ ವೇಟ್ ಮಾಡ್ತಾ ಇದ್ದೀನಿ ನಿಮಗೆ ವ್ಲಾಗ್ ಕೊಡಲಿಕ್ಕೆ. ಬಟ್ ನಾನು ಇವತ್ತೇ ಎಂತ ಹೇಳಲಿಕ್ಕೆ ಅಂದರೆ ನನ್ನ ಶೆಡ್ಯೂಲ್ ಇಷ್ಟು ಟೈಟ್ ಉಂಟು.
ಜಾಸ್ತಿ ಎನರ್ಜಿ ನನ್ನ ವೇಸ್ಟ್ ಹೇಗಾಗೋದು ಗೊತ್ತುಂಟಾ, ಟ್ರಾವ್ಲಿಂಗಲ್ಲಿ ತುಂಬ ಆಗೋದು. ಓಕೆ, ನಾನು ಜಾಸ್ತಿ ಕಾರಲ್ಲಿ ಟ್ರಾವ್ಲಿಂಗ್ ಮಾಡ್ತೀನಿ, ಟ್ರೈನಲ್ಲಿ, ಬಸ್ಸಲ್ಲಿ ಜಾಸ್ತಿ ಮಾಡೋದು. ಓಕೆ, ಸೊ ಅಲ್ಲಿ ನಿಮಗೆ ಗೊತ್ತುಂಟಲ್ವಾ, ಇಲ್ಲಿಂದ ಬ್ಯಾಂಗ್ಳೂರು ಹೋಗುವಾಗನೇ ಫುಲ್ ಒಂದು ದಿವಸ ಬೇಕು, ಅಲ್ಲಿಂದ ಬರುವಾಗ ಒಂದು ದಿವಸ, ಕಾರಲ್ಲಿ ಕೂಡ ಹೀಗೆ ಕುತ್ಕೊಳ್ಳೋದು ಮಲಗೋದು. ಸೊ ನಾನು ಹಾಫ್ ಆಫ್ ದಿ ಟೈಮ್ ನನ್ನ ಬಾಡಿ ಫುಲ್ ಸುಸ್ತಾಗುತ್ತೆ. ಈವೆಂಟ್ಸ್ ಅಟೆಂಡ್ ಮಾಡಬೇಕು, ಈವೆಂಟ್ಸಲ್ಲಿ ಮಾತಾಡಬೇಕು, ಒಂದು 10 ಇಂಟರ್ವ್ಯೂಸ್ ಕೊಡಬೇಕು, ಅಲ್ಲಿ ಮಾತಾಡಬೇಕು. ಸೊ ಆ ಮಧ್ಯದಲ್ಲಿ ನಾನು ಹೇಗೆ ವ್ಲಾಗ್ ಮಾಡಲಿ, ಇದೇ ಎಲ್ಲ ಒಂದು ಸತಿ ಫಿನಿಷ್ ಆಗುತ್ತಲ್ವಾ, ಮೀಟಿಂಗ್ಸ್ ಎಲ್ಲ, ಈವೆಂಟ್ಸ್ ಎಲ್ಲ, ಇಂಟರ್ವ್ಯೂಸ್ ಎಲ್ಲ ಆಗ ನಂತರ ನಾನು ವ್ಲಾಗ್ ಮಾಡ್ತೀನಿ. ಇವಾಗ ನಾನು ಎಷ್ಟು ಟ್ರೈ ಮಾಡಿದರೆ ಕೂಡ ಆಗಲ್ಲ. ನಾನು ಸಿಸ್ಟರ್ಗೆ ಹೇಳ್ತೀನಿ, ನೀವು ಹಿಂದೆಯಿಂದ ಒಂದು ವ್ಲಾಗ್ ಮಾಡ್ತಾ ಇರೋ ಅಂತ, ಬಟ್ ಅವರಿಗೆ ಕೂಡ ಆಗಲ್ಲ. ಯಾಕೆಂದರೆ ನನ್ನ ಹತ್ರ ಇರುವುದೇ ಅವಳು, ಎಂತ ಹಿಡ್ಕೊಳ್ಳಿಕ್ಕೆ ಆಗಲಿ, ನನಗೆ ಕರ್ಕೊಂಡು ಹೋಗಲಿಕ್ಕೆ ಆಗಲಿ, ನನ್ನ ಬಟ್ಟೆ ಒಂದು ಸ್ವಲ್ಪ ಅರೇಂಜ್ ಮಾಡಲಿಕ್ಕೆ ಆಗಲಿ, ಸ್ವಲ್ಪ ನೋಡಲಿಕ್ಕೆ ಆಗಲಿ ನನಗೆ. ಸೊ ಅವರು ಬೇಕೇ ನನಗೆ. ಸೊ ಅವರಿಗೆ ಕೂಡ ಟೈಮ್ ಇರಲ್ಲ ವ್ಲಾಗಿಂಗ್ ಎಲ್ಲ ಮಾಡಲಿಕ್ಕೆ ಹಿಂದೆಯಿಂದ. ಸೊ ಇವತ್ತು ಇದೆ ಎಲ್ಲ ಕೆಲಸ ಆದ ನಂತರನೇ ನಾವು ವ್ಲಾಗಿಂಗ್ ಮಾಡೋದು. ಇನ್ನೊಂದು ಕ್ವಶನ್ ಇದೆ, ಯಾಕೆ ಬ್ಲಶ್ ಮಾಡಿ? ಮನೆಯಲ್ಲಿ ಮತ್ತೆ ಅವಕಾಶ ಕೊಟ್ಟರೆ ನೀವು ಹೋಗ್ತೀರಾ? ಆಬ್ವಿಯಸ್ಲಿ ಹೋಗ್ತೀನಿ. ಇವಾಗನೇ ನನಗೆ ಹೇಳಿದೆ, ರಕ್ಷಿತಾ ಬಾ ಇವಾಗ ಬಾ ಅಂತ. ಇವಾಗ 2 ಸುಟ್ಕೇಸ್ ತಕೊಂಡು ಹೋಗ್ತೀನಿ ಮನೆಯಲ್ಲಿ. ಅಷ್ಟು ಮಿಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ರನ್ನರ್ ಅಪ್ ಆಗಿದ್ರ, ಫಸ್ಟ್ ರನ್ನರ್ ಅಪ್ 20 lakhs ಸಿಕ್ಕಿದೆ, ಏನು ಮಾಡ್ತೀರಾ ಅದನ್ನು? 20 ಲಕ್ಷ ಅಂದರೆ ಹೇಗಂದರೆ, ಅದೇ ನನಗೆ ಗೋಲ್ಡ್. 20 ಲಕ್ಷ ಅಂದರೆ ನನಗೆ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ. ಅದೇ ಕ್ಯಾಶ್ ಅಲ್ಲ, ಅದೇ 20 ಲಕ್ಷ ಅವರು ಕೊಟ್ಟಿದ್ರಲ್ವ, ಸಾಯಿ ಗೋಲ್ಡ್ ಪ್ಯಾಲೇಸ್ ಸರ್ ಕೊಟ್ಟಿದ್ರಲ್ವಾ, ಅದೇ ನನಗೆ ಎಂತ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ. ಅದೇ ಇವಾಗ ಇದೇ ಆಗಲಿಲ್ಲ, ಇವತ್ತೇ ಸಿಗುತ್ತೆ. ಮತ್ತೆ ಅದೇ ಪರ್ಚೇಸ್ ಮಾಡ್ತೀರಾ? ಗೋಲ್ಡಲ್ಲಿ ನಾನು ಇವಾಗ ಆ್ಯಕ್ಚುಲಿ ಎಂತ ಹೀಗೆ ಪರ್ಚೇಸ್ ಮಾಡಲ್ಲ ನಾನು. ಬಿಸ್ಕಿಟ್ ಇಲ್ಲ ಅಂದರೆ ಕಾಯಿನ್ ಹಾಗೆ ತಕೊಂಡು ಇಡ್ತೀನಿ. ನಂತರ ಎಂತ ಬೇಕಿದ್ರೆ, ನಂತರ ಎಂತ ನನಗೆ ಒಂದು ಎಂತ ಮಾಡಲಿಕ್ಕೆ ಇದ್ದರೆ ನಾನು ಮಾಡ್ಬೋದಲ್ವಾ, ಹಾಗೆ. ಕರೆಕ್ಟ್. ಆ್ಯಂಡ್ ಎವ್ರಿ ಟೈಮ್ ನಾಮಿನೇಟ್ ಆದಾಗ ಆ ಫೀಲ್ ಹೇಗಿತ್ತು? ಮತ್ತು ಫ್ರೈಡೇ ಅಥವಾ ಸ್ಯಾಟರ್ಡೇ ಆರ್ ಸಂಡೇ ಸುದೀಪ್ ಸರ್ ಬಂದು ರಕ್ಷಿತಾ ಯು ಆರ್ ಸೇಫ್ ಅಂದಾಗ, ನಾಮಿನೇಷನ್ ಮಾಡುವಾಗ ಆ್ಯಕ್ಚುಲಿ ಫಸ್ಟ್ ವೀಕಲ್ಲಿ ನಾಮಿನೇಷನ್ ಅಂದರೆ ಎಂತಂತಲೇ ನನಗೆ ಗೊತ್ತಿರಲಿಲ್ಲ. ಓಕೆ, ನಾಮಿನೇಷನ್ ಅಂದರೆ ಮನೆಯಿಂದ ಆಚೆ ಹೋಗುವಾಗ ಆ ಟೈಮಲ್ಲಿ 1-2 ವೀಕ್ ನನಗೆ ಭಯ ಆಯಿತು. ಆಗ ನಂತರ ನಾನು ಆ್ಯಕ್ಚುಲಿ ಎವ್ರಿ ಟೈಮ್ ನಾನು ನಾಮಿನೇಟೆಡ್. ಒಂದು ಅಪರೂಪದಲ್ಲಿ ಅಷ್ಟು ವೀಕಲ್ಲಿ ನಾನು 1-2 ಸತಿ ನಾನು ಸೇಫ್ ಆಗಿದ್ದೀನಿ ಅಷ್ಟೇ, ಇಲ್ಲಾಂದರೆ ಎವ್ರಿ ಟೈಮ್ ನಾಮಿನೇಟ್. ಸೊ ಎಂತ ಆಯಿತು ಅಂದರೆ, ನಾನು ಯಾವಾಗ ಫಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಹೋಗಿದ್ದೀನಿ ಅಲ್ವಾ, ಆ ಟೈಮಲ್ಲಿ 1 ಸತಿ 2 ಸತಿ ಭಯ ಆಯಿತು. ಆಗ ನಂತರ ನನಗೆ 1% ಕೂಡ ಭಯನೇ ಇರಲಿಲ್ಲ ನಾಮಿನೇಷನ್ದು. 1% ಭಯ. ನಾನು ಆ್ಯಕ್ಚುಲಿ ಎಂಜಾಯ್ ಮಾಡೋದು. ಓಕೆ, ನಾಮಿನೇಷನ್ ಅಂತ ಮಾತಾಡೋದು. ಮತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡುವಾಗ ಆ ಟೈಮಲ್ಲಿ ಸ್ವಲ್ಪ ಇರುತ್ತೆ, ಇವತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದೀನಲ್ವಾ, ಒಂದು ವೇಳೆ ಅಪ್ಪಿ ಹೋಗಿದ್ರೆ ಅದೇ ಒಂದು ಮೈಂಡಲ್ಲಿ ಬರುತ್ತೆ ಅಷ್ಟೇ. ಮತ್ತು ಅದೇ ಅಲ್ಲಿ ಭಯ ಇಲ್ಲ. ಬಟ್ ಸುದೀಪ್ ಸರ್ ಅಲ್ಲಿ ಎಲಿಮಿನೇಷನ್ ಬಗ್ಗೆ ಮಾತಾಡುವಾಗ ಆ ಟೈಮಲ್ಲಿ ನನಗೆ ಭಯ ಆಗೋದು. ಗುಡುಗುಡು ಸ್ಟಾರ್ಟ್ ಆಗೋದು. ಒಬ್ಬ ದೇವರೇ ಎಂತಾಗುತ್ತೆ, ಸೇಫ್ ಆಗ್ತೀನಾ ಇಲ್ಲ, ಅಲ್ಲಿ ನಾನು ಹೇಳ್ತೀನಿ ನಿಮಗೆ ಭಯ ಆಗುತ್ತೆ, ಫುಲ್ಲು ಭಯ ಆಗುತ್ತೆ. ನಾಮಿನೇಷನ್ ಇವರು ಎಲ್ಲ ಮಾಡುವಾಗ ನನಗೆ ಸ್ವಲ್ಪ ಕೂಡ ಭಯನೇ ಇರಲ್ಲ ಹಾಗೆ. ಓಕೆ, ಇವಾಗ ನೀವು ಆ ಒಂದು ವಿಡಿಯೋ ವೈರಲ್ ಆಗಿತ್ತು, ಲೈಕ್ ನೀವು ಬೆಡ್ಶೀಟನ್ನು ತಲೆ ಮೇಲೆ ಹಾಕೊಂಡು ಬಿಗ್ ಬಾಸ್ ಒಂದು 10 ನಿಮಿಷ ಮಲಗ್ತೇನೆ, ನೀವು ಬಹು ಮಾಡಬೇಡಿ, ಆಗ ಬಿಗ್ ಬಾಸ್ ಏನಾದರೂ ಹೇಳಿದ್ರ ರಿಟರ್ನ್? ಗೊತ್ತಿಲ್ಲ, ಬಟ್ ಯಾವಾಗ ನನಗೆ ಫೀಲ್ ಆಗುತ್ತೆ ಅವರು ನಾನು ಹಾಗೆ ಹೇಳುವಾಗ. ಸಮ್ಟೈಮ್ಸ್ ಅವರು ಓಕೆ ಪಾಪ ಮಲಗಲಿ ಬಿಡಿ ಅಂತ ಸ್ವಲ್ಪ ಕೊಟ್ಟಿದ್ದಾರೆ, ಒಂದು 5 ನಿಮಿಷ ಮಲಗಲಿ ಪಾಪ ಅಂತ ಕೊಟ್ಟಿದ್ದಾರೆ ಅನಿಸುತ್ತೆ ನನಗೆ. ಇಲ್ಲಾಂದರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಯಾಕೆಂದರೆ ನಾನು ಹೇಗಂದರೆ ನನಗೆ ಒಂದು ತುಂಬ ನಿದ್ರೆ ಬರೋದು. ರಾತ್ರಿ ನನಗೆ ನಿದ್ರೆನೇ ಇರಲ್ಲ ಗೈಸ್. ಆ್ಯಕ್ಚುಲಿ ರಾತ್ರಿ ನನಗೆ ಸ್ವಲ್ಪ ಕೂಡ ನಿದ್ರೆ ಬರಲ್ಲ. ಬೆಳಿಗ್ಗೆ ನನಗೆ ಒಂದು ಸ್ವಲ್ಪ 5 ನಿಮಿಷ ನಾನು ಒಂದು ಮಲಗಿದ್ರೆ ಮತ್ತೆ ನಾನು ಒಂದು 10 ಗಂಟೆ ಫ್ರೆಶ್ ಇರ್ತೀನಿ, ಎನರ್ಜೆಟಿಕ್ ಇರ್ತೀನಿ. ಮತ್ತು ಒಂದು 5 ನಿಮಿಷ ನನಗೆ ಸ್ವಲ್ಪ ಬೇಕು. ಅಂದರೆ ನನ್ನ ಚಾರ್ಜಿಂಗ್ ಪಾಯಿಂಟ್ ಅದೇ 5 ನಿಮಿಷ ಚಾರ್ಜ್ ಆಗ್ತೀನಿ ನಾನು. 5 ನಿಮಿಷ ಮಲಗ್ತೀನಿ, ಆ್ಯಕ್ಟಿವ್ ಹಾಗೆ. ಸೊ ಇಟ್ ಈಸ್ ಅ ನ್ಯಾಚುರಲ್ ಪ್ರೊಸೆಸ್. ಸೊ ಎವ್ರಿ ಡೇ ವೇಕಪ್ ಸಾಂಗ್ ಬಂದಾಗ ಆ ರಕ್ಷಿತನ್ಗೆ ಆ ಎನರ್ಜಿ ಹೇಗೆ ಬರ್ತಿತ್ತು ಅನ್ನೋದು ಕ್ವಶ್ಚನ್. ನನಗೆ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಡಾನ್ಸ್ ಅಂದರೆ ತುಂಬ ಇಷ್ಟ, ಸಾಂಗ್ ಅಂದರೆ ನನಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ನನ್ನ ಆ್ಯಕ್ಚುಲಿ ಮಾರ್ನಿಂಗ್ ಡ್ಯಾನ್ಸಿಂದನೇ ನನ್ನ ಡೇ ಹೇಗೆ ಸ್ಟಾರ್ಟ್ ಆಗೋದು ಅಂತ ಡಿಸೈಡ್ ಆಗೋದು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹೇಗಂದರೆ
ನನಗೆ ಇಷ್ಟ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಲಿಕ್ಕೆ, ನನಗೆ ಮಜಾ ಆಗುತ್ತೆ ಅದಕ್ಕೆ ನಾನು ಡ್ಯಾನ್ಸ್ ಮಾಡೋದು. ಆ್ಯಂಡ್ ನೀವು ಬಿಗ್ ಬಾಸ್ ಹತ್ರ 3 ಆಸೆ ಕೇಳಿದ್ರಿ, ಅದರಲ್ಲಿ ಒಂದು ಬಿಗ್ ಬಾಸ್ ಮಾಡ್ತಾರೆ ಅಂತ ಹೇಳಿದ್ರು. ಅದರಲ್ಲಿ ನಿಮಗೆ ಆ 3ರಲ್ಲಿ ಯಾವುದು ಬಿಗ್ ಬಾಸ್ ನೆರವೇರಿಸ್ತಾರೆ ಅಂತ ಅನ್ನೋದು ನಿಮಗೆ ಪಕ್ಕಾ ಇತ್ತು? ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನನಗೆ ಒಂದು ಟೈಗರ್ ಡ್ಯಾನ್ಸ್ ಮೇ ಬಿ ಪಿಲಿ ಡ್ಯಾನ್ಸ್ ಇದೆ ಮಾಡ್ತಾರೆ ಅಂತ ಇವತ್ತೇ ಅದೇ ಕೂಡ ಇತ್ತು ನನಗೆ. ಮೀನ್ ಅವರು ಇದ್ದಾರಲ್ವ, ಇವತ್ತೇ ಅವರು ಎಲ್ಲಿಂದ ಕರ್ಕೊಂಡು ಬರ್ತಾರೆ, ಹೇಗೆ ಕರ್ಕೊಂಡು ಬರ್ತಾರೆ, ಹೇಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಒಂದಿತ್ತು. ಟೈಗರ್ ಡ್ಯಾನ್ಸ್ ಹೇಗಂದರೆ ಸ್ವಲ್ಪ ಅದೇ ಪ್ರೊಸೆಸ್ಸಿಂದ ಸ್ವಲ್ಪ ಈಸಿ ಇತ್ತಲ್ವಾ. ಆರ್ಟಿಸ್ಟ್. ಹಾಂ ಹೌದು. ಸೊ ಎಂತ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಯಾವುದು ಕೂಡ ಇರಲಿ ನನಗೆ ಖುಷಿ ಇತ್ತು ಓಕೆ ಅಂತ ಹಾಗೆ. ಎಸ್ ರಕ್ಷಿತಾ, ಈಗ ಒಂದಷ್ಟು ದಿನಗಳಿಂದ ಒಂದು ವಿಷಯ ಟ್ರೋಲ್ ಆಗ್ತಿದೆ. ತನ್ನ ಬಾಯ್ ಫ್ರೆಂಡ್ ಜೊತೆ ಹೇಳ್ತೀನಿ, ಗೊತ್ತಾಯ್ತು ನಿಮ್ಮ ಕ್ವೆಶ್ಚನ್. ಇಲ್ಲ ಒಂದ್ ಸೆಕೆಂಡ್, ಅದನ್ನ ಕ್ಲಿಯರ್ ಮಾಡ್ತೀನಿ, ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಿದೆ. ಸೊ ತನ್ನ ಬಾಯ್ ಫ್ರೆಂಡ್ ಜೊತೆ ವ್ಯಾಲೆಂಟೈನ್ ಡೇ ಆಚರಿಸಿಕೊಂಡ ರಕ್ಷಿತಾ ಅಂತ ಒಂದು ಫೋಟೋ, ಒಂದು ವಿಡಿಯೋ, ಹಳೆ ಯೂಟ್ಯೂಬ್ ವಿಡಿಯೋ ಎಲ್ಲ ಸರ್ಕ್ಯುಲೇಟ್ ಆಗ್ತಿದೆ. ಇನ್ನೊಂದು ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಅದೇ ಕೂಡ ಹೇಳ್ತೀನಿ. ಇಲ್ಲ ಮಾರ್ರೆ, ನಾನು ಒಂದು ಯೋಚನೆ ಮಾಡುದು ಗೈಸ್, ಜನರು ಹೇಗಂದ್ರೆ ಯಾರು ಒಂದು ಟ್ರೋಲ್ಸ್ ಎಲ್ಲ ಮಾಡ್ತಾರಲ್ವಾ, ಅವರು ಇಲ್ಲೇ ಇದ್ದಾರೆ, ಒಂಚೂರು ಇಡಬಲ್ಲ. ಇವರು ನನ್ನ ಫ್ರೆಂಡ್ ಅನೀಶ್, ಬಾ ಕುತ್ಕೋ ಬಾ. ಇವರು ನನ್ನ ಫ್ರೆಂಡ್ ಅನೀಶ್. ಓಕೆ, ಒಂದು ಅದು ಯಾವುದು ಒಂದು ಪ್ರಮೋಷನ್, ಅದು ಪ್ರಮೋಷನ್ ವ್ಯಾಲೆಂಟೈನ್ ಡೇ ನಮ್ಮ ಕಾನ್ಸೆಪ್ಟ್ ಸ್ವಿಗ್ಗಿ ಎಂತ ಸ್ವಿಗ್ಗಿ ಪ್ರಮೋಷನ್ ಕೇಕ್ ಯಾವ ಪುರ ಆ ಟೈಮಲ್ಲಿ ವ್ಯಾಲೆಂಟೈನ್ ವೀಕ್ ಗೊತ್ತಾಯ್ತಾ, ವ್ಯಾಲೆಂಟೈನ್ ವೀಕಲ್ಲಿ ಸ್ವಿಗ್ಗಿದವರು ಒಂದು ಪ್ರಮೋಷನ್ ಬಂತು. ಸೊ ಅವರಿಗೆ ಒಂದು ಕಾನ್ಸೆಪ್ಟ್ ಹೇಗೆ ಬೇಕು, ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ಕಾನ್ಸೆಪ್ಟ್ ಬೇಕು. ಇವತ್ತು ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಇವತ್ತು ಒಬ್ಬರೇ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗುತ್ತಾ ಪ್ರಮೋಷನ್ಗೆ? ಸೊ ನನ್ನ ಫ್ರೆಂಡ್ ಜೊತೆಗೆ ಇವರು ಅನೀಶ್ ಹಾಗೆ ನನ್ನ ಒಂದು ತಮ್ಮ ಹಾಗೆ ಇವರು. ಸೊ ಇವರಿಗೆ ನಾನು ಒಂದು ಬನ್ನಿ ಬಾ ನಾವು ಒಂದು ಪ್ರಮೋಷನ್ ವಿಡಿಯೋ ಮಾಡೋಣ ಅಂತ ನಾವು ಆ ಕಾನ್ಸೆಪ್ಟಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಒಂದು ಜನ ಯಾರು ಒಂದು ಟ್ರೋಲ್ ಮಾಡ್ತಾರಲ್ವ, ಅದೇ ಎಲ್ಲ ಒಂದು ಹಾಕಿ ಫೋಟೋಸ್ ಎಲ್ಲ ಹಾಕಿ ನಾನು ಒಂದು ಯೋಚನೆ ಮಾಡೋದು, ಜನರು ಒಂದು ಹೇಗೆ ಒಂದು ಮಧ್ಯದಲ್ಲಿ ಕಟ್ ಮಾಡ್ತಾರೆ ಒಂದು ಪ್ರಮೋಷನ್ ಅಂತ. ನಿಮಗೆ ಅರ್ಥ ಆಯ್ತಲ್ವಾ? ಪ್ರಮೋಷನ್ ಅಂತ ಇದೇನೇ ಮಾಡಲ್ಲ ಒಂದು. ಬಟ್ ನಾನು ತುಂಬ ಕಮೆಂಟ್ಸಲ್ಲಿ ನೋಡಿದ್ದೀನಿ, ಎಷ್ಟೋ ಜನ ಆ್ಯಕ್ಚುಲಿ ಫುಲ್ ವಿಡಿಯೋ ನೋಡಿ, ಪ್ರಮೋಷನ್ ವಿಡಿಯೋ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ನಾವು ಒಂದು ಸ್ವಲ್ಪ ಒಂದು ಚಿಕ್ಕ ವೀಡಿಯೋಸ್ ನೋಡ್ತೀವಿ, ಚಿಕ್ಕ ಒಂದು ರೀಲ್ಸ್ ನೋಡ್ತೀವಿ, ಜಡ್ಜ್ ಮಾಡಲೇಬಾರ್ದು. ಯಾಕೆಂದರೆ ಹಿಂದೆದು ಸ್ಟೋರಿ ಒಂದು ಬೇರೆ ಇರುತ್ತೆ. ಆಯಿತು, ಒಂದು ಮತ್ತೊಂದು ಹೇಳ್ತೀನಿ ಗೈಸ್. ಅದೇ ಒಂದು ಕಾರಲ್ಲಿ ಹೋಗುವಾಗ ನಾನು ನನ್ನ ಬಾಯ್ ಫ್ರೆಂಡ್ಗೆ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಬಾಯ್ ಫ್ರೆಂಡ್ ಅಂದರೆ ನಾವು ಹೇಗೆ ಹೇಳೋದು ಅಂದರೆ, ಬಾಯ್ ಫ್ರೆಂಡ್ ಅಂದರೆ ಹಾಗೆ ಬಾಯ್ ಫ್ರೆಂಡ್ ಅಲ್ಲ, ಬಾಯ್ ಆ್ಯಂಡ್ ಫ್ರೆಂಡ್. ಅದೇ ವಿಡಿಯೋ ಅಲ್ಲಿ ಫುಲ್ ವಿಡಿಯೋ ನೋಡಿದರೆ ಅದರಲ್ಲಿ ಉಂಟು ಅಲ್ವಾ, ಬಾಯ್ ಆ್ಯಂಡ್ ಫ್ರೆಂಡ್. ಸೊ ನನ್ನ ಬಾಯ್ ಫ್ರೆಂಡ್ 4 ವರ್ಷ ನಂತರ ನಾನು ಬಾಯ್ ಫ್ರೆಂಡ್ಗೆ ಮೀಟ್ ಮಾಡ್ತೀನಿ ಅಂದರೆ ಬಾಯ್ ಆ್ಯಂಡ್ ಫ್ರೆಂಡ್. ಮತ್ತೊಂದು ಹೇಳ್ತೀನಿ, ನಾವು ಆ್ಯಕ್ಚುಲಿ ಹೇಗಂದರೆ ನಾವು ಒಂದು 4 ಜನ, ಓಕೆ 4 ಜನ ನಾವು ಹುಡುಗಿಯವರು, ನಮಗೆ ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಉಂಟು ನಮ್ಮ ಮನೆಯ ಪಕ್ಕದಲ್ಲಿ ಓಯೋ, ಓಕೆನಾ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್ ಆ ವಿಡಿಯೋದಲ್ಲಿ. ನಾವು ಆ್ಯಕ್ಚುಲಿ ಆ ಓಯೋದಲ್ಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ಅಲ್ಲಿ ಆ್ಯಕ್ಚುಲಿ ಅವರು ಒಂದು ಮ್ಯಾನೇಜರ್ ಆಗಿ ಮ್ಯಾನೇಜರ್ ಆಗಿ ಮೀಟ್ ಆದರು ಅಂತ. ಆ ಟ್ರೋಲರ್ಸ್ ಅವರು ಎಂತ ಮಾಡಿದ್ದಾರೆ ಅಂದರೆ, ಸ್ವಲ್ಪ ಕಟ್ ಮಾಡಿ ಅದೇ ಒಂದು ವರ್ಡ್ ಹಾಕಿ ಹಾಗೆ ಎಲ್ಲ ಮಾಡಿ ಒಂದು ರೀಲ್ಸ್ ಮಾಡಿದ್ದಾರೆ. ಸೊ ಅದೇ ನಾನು ಹೇಳೋದು, ಅಷ್ಟು ಒಂದು 1000 ಟ್ರೋಲ್ಸ್ ಎಲ್ಲ ಬರುತ್ತೆ, 1000 ಒಂದು ನೆಗೆಟಿವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ನಮ್ಮ ಇದರಲ್ಲಿ ಇರಬೇಕು ಆ್ಯಕ್ಚುಲಿ ರಿಯಾಲಿಟಿ ಅಂತಂತ. ಸೊ ನನಗೆ ಆ್ಯಕ್ಚುಲಿ ಬೇಜಾರು ಎಂತ ಆಗುತ್ತೆ ಅಂದರೆ, ರಿಯಾಲಿಟಿ ಒಂದು ಬೇರೆ ಇರುತ್ತೆ, ಒಂದು ಪೊಟ್ರೆ ಅಂತ ಬೇರೆ ಮಾಡ್ತಾರಲ್ವಾ. ಸೊ ಅದೇ ಒಂದು ತಪ್ಪಾಗುತ್ತೆ. ಇಲ್ಲಾಂದರೆ ಓಪನ್ ಆಗಿ ಹೇಳಲಿಕ್ಕೆ ಅಂತ ಪ್ರಾಬ್ಲಮ್ ಕೂಡ ಇಲ್ಲ. ಬಾಯ್ ಫ್ರೆಂಡ್ ಅಂದರೆ ಬಾಯ್ ಫ್ರೆಂಡೇ ಹೇಳ್ಬೋದು, ಬಟ್ ಬಾಯ್ ಆ್ಯಂಡ್ ಫ್ರೆಂಡಿಗೆ ಅಲ್ಲ ಮಾರೆ ಎಂತ ಅಲ್ವಾ, ಜನರು ಹಾಗೆ ಕೂಡ ಜನರು ಇರ್ತಾರಲ್ವಾ. ಬಟ್ ಇಟ್ಸ್ ಓಕೆ, ಐ ಡೋಂಟ್ ಕೇರ್. ಬಟ್ ಸ್ಟಿಲ್ ಹೌದು. ಆ್ಯಂಡ್ ಸ್ವಲ್ಪ ಜನಕ್ಕೆ ಮೇ ಬಿ ಅದೇ ಒಂದು ಇದೇ ಇತ್ತಲ್ವಾ. ಸೊ ಅದಕ್ಕೆ ಒಂದು ಇದೇ ಮಾಡಿದ್ದೀನಿ, ಕ್ಲಿಯಾರಿಟಿ ಕೊಟ್ಟಿದ್ದೀನಿ. ಇಲ್ಲಾಂದರೆ ಇದೇ ಎಲ್ಲಕ್ಕೆ ನಾನು ಕೂಡ ಕೇರ್ ಮಾಡಲ್ಲ ಹಾಗೆ ಉಂಟ್ಲೆ. ಹಾಂ, ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಬೆಲ್ಮಾನಿಂದ ಸ್ವಲ್ಪ ಫ್ಯಾನ್ಸ್ ಅವರು ಬಂದರು, ಸೊ ಮಾತಾಡಿ ಬಂದಿದ್ದು. ಹಾಂ, ಸೊ
ಕನ್ಕ್ಲೂಷನ್ಗೆ ಬರೋಣ. ಇನ್ನೊಂದು ಆ್ಯಕ್ಚುಲಿ ನಾವು ಸ್ವಲ್ಪ ಪರ್ಸ್ನಲ್ ಮಾತಾಡಿದ್ದೀವಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ನಾನು ಒಂದು ನೆಗೆಟಿವ್ ಟ್ರೋಲ್ಸ್ ಬಗ್ಗೆ ಮಾತಾಡಿದ್ದೀನಿ, ಬಟ್ ಎಷ್ಟು ಒಂದು ಟ್ರೋಲರ್ಸ್ ಅವರು ಪಾಸಿಟಿವ್ ಟ್ರೋಲ್ಸ್ ಎಲ್ಲ ಅಲ್ಲ, ಇದೇ ಆ್ಯಕ್ಚುಲಿ ಪಾಸಿಟಿವ್ ಟ್ರೋಲ್ ನೆಗೆಟಿವ್ ಟ್ರೋಲ್ ಅಂತ ನಾನು ಮಾತಾಡೋದಲ್ಲ. ಟ್ರೋಲ್ ಇಸ್ ಟ್ರೋಲ್. ರಕ್ಷಿತಾ ಯಾವಾಗ ಎಂಜಾಯ್ ಮಾಡ್ತಾರೆ ಟ್ರೋಲ್, ಬಟ್ ಅದೇ ಯಾವುದು ಒಂದೊಂದು ಟ್ರೋಲ್ ಇರುತ್ತೆ ಅಲ್ವಾ, ಅದೇ ಆ್ಯಕ್ಚುಲಿ ಸತ್ಯ ಇರಲ್ಲ, ಆದರೂ ಕೂಡ ಒಂದು ಮಾಡ್ತಾರಲ್ವಾ, ಅದೇ ಬೇಜಾರಾಗುತ್ತೆ ಆ್ಯಕ್ಚುಲಿ. ಸೊ ಬೇಡ ಅದೇ ಎಲ್ಲ ಮಾಡೋದು ಸುಮ್ಮನೆ. ಹಾಗೆ ಅಂದ್ರೆ ನೀವು ಹೇಳೋದು ಟ್ರೋಲ್ ಮಾಡೋದ್ರಿಂದ ಇನ್ನೊಬ್ಬರ ಲೈಫ್ ಹಾಳಾಗಬಾರ್ದು ಸುಮ್ಮನೆ ಇವತ್ತೇ ಅಲ್ವಾ, ಹಾಗೆ. ಸೊ ಇಲ್ಲಾಂದರೆ ಟ್ರೋಲ್ ಮಾಡಿ, ನಾನು ಯಾವಾಗ ಬೇಡ ಅಂತ ಹೇಳಲ್ಲ. ನನಗೆ ಎಷ್ಟೋ ನಿಮಗೆ ಯೂಸ್ ಮಾಡಲಿಕ್ಕೆ ಇದ್ದರೆ ಟ್ರೋಲ್ ಮಾಡಲಿಕ್ಕೆ ನೀವು ಟ್ರೋಲ್ ಮಾಡಿ ಎಂತ ಮಾಡಿ, ನನಗೆ ಎಂಥ ಪ್ರಾಬ್ಲಮ್ ಇಲ್ಲ. ನಾನು ಆ್ಯಕ್ಚುಲಿ ಫುಲ್ ಸಪೋರ್ಟ್ ಮಾಡ್ತೀನಿ, ಫುಲ್ ಎಂಜಾಯ್ ಮಾಡ್ತೀನಿ ನಾನು. ಮತ್ತೆಂತ ಗೊತ್ತುಂಟ, ಎಷ್ಟು ಟ್ರೋಲರ್ಸ್ ಅವರು ಯೂಟ್ಯೂಬರ್ ಇದೇ ಹೇಳಿದ್ದೀನಲ್ವಾ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿನಿಂಗಿಗೆ ನಿಮ್ಮ ತುಂಬ ಕಾಂಟ್ರಿಬ್ಯೂಷನ್ ಉಂಟು. ಆಫ್ಟರ್ ಬಿಗ್ ಬಾಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಕ್ರಿಯೆ ಹೇಗಿತ್ತು? ತುಂಬ ಓವರ್ ಪ್ರೀತಿ, ಓವರ್ ಲವ್ಡ್. ಅಂದರೆ ನನ್ನ ಫ್ಯಾಮಿಲಿ ಅವರು ಮಾಡ್ತಾ ಇದ್ದಾರೆ ಪ್ರೀತಿ, ಬಟ್ ಅಂದರೆ ನಿಮ್ಮ ಪೊಟೆನ್ಷಿಯಾಲಿಟಿ ಅವರಿಗೆ ಗೊತ್ತಾಯಿತು. ಇನ್ನು ಹೌದು ಅಂದರೆ ಹಾಗೆಂತ ಇಲ್ಲ. ಅಂದರೆ ರಕ್ಷಿತಾ ಏನು ಅಂತ ಅವರಿಗೆ ಇನ್ನೊಂದು ಲೆವೆಲಲ್ಲಿ ಗೊತ್ತಾಯಿತು ಅಂತ. ರಕ್ಷಿತಾ ವ್ಲಾಗ್ ಮಾತ್ರ ಮಾಡ್ತಾರೆ. ಈಗ ಇದನ್ನ ನಾವು ಇದರ ಒಳಗಡೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಅಮ್ಮ ಪಾಪ ಅವರಿಗೆ ಎಲ್ಲರಿಗೆ ಗೊತ್ತಿತ್ತು ಅದರ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ರಕ್ಷಿತದ್ದು ಟ್ಯಾಲೆಂಟ್ ಏನು ಅಂತ ಸ್ವಲ್ಪ ಜಾಸ್ತಿ ಗೊತ್ತಾಯ್ತು ಅನ್ಕೋತೀನಿ. ಇನ್ನೊಂದು, ನಾವು ಮನೆಯಿಂದ ಮನೆಗೆ ಒಳಗೋಗೋಕ್ಕಿಂತ ಮುಂಚೆ ಬಟ್ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಇವತ್ತೇ ಅವರು ಅಕ್ಸೆಪ್ಟ್ ಮಾಡಿದಾರಲ್ವಾ, ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಫಸ್ಟ್ ಅವರಿಗೆ ಹಾಗೆ ಅಂತ ವ್ಲಾಗಲ್ಲಿ ಅಷ್ಟು ಇದೇ ಇರಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕೆ ಇದೆಲ್ಲ ಸುಮ್ಮನೆ ಕಲಿಬೇಕಲ್ವಾ, ಓದಬೇಕಲ್ವಾ, ಅದೇ ಎಲ್ಲ ಇತ್ತು. ಇವಾಗ ಆ್ಯಕ್ಚುಲಿ ಅವರ ಎಲ್ಲ ಪ್ರೀತಿ ಸಿಗ್ತಾ ಉಂಟಲ್ವಾ, ನನಗೆ ತುಂಬ ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ಇದೇ ಎಲ್ಲ ನನಗೆ ಮುಂಚೆಯಿಂದ ಬೇಕಿತ್ತು, ಫಸ್ಟ್ ಡೇಯಿಂದ ಬೇಕಿತ್ತು. ಬಟ್ ಪರವಾಗಿಲ್ಲ, ಒಂದು ಇರುತ್ತೆ ಗೊತ್ತುಂಟಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ಓನ್ಲಿ. ಇಲ್ಲ ನಾನು ಆ್ಯಕ್ಚುಲಿ ನನ್ನ ಮಾಡ್ತಾ ಇದ್ದೀನಿ, ನಾನು ಎಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಇವಾಗ ನೋಡಿ ಅವರೇ ನನಗೆ ಕೊಟ್ಟರು ಪ್ರೀತಿ, ಅರ್ಥ ಆಯ್ತಾ? ಸೊ ದೇವರು ಎಲ್ಲ ನೋಡ್ತಾರೆ. ದೇವರು ಇವತ್ತೇ ನಾನು ನನ್ನ 100% ಹಾಕಿದ್ದೀನಿ. ದೇವರು ನನಗೆ ಹೇಳಿದ್ರು, ಪರವಾಗಿಲ್ಲ ರಕ್ಷಿತಾ, ಇವಾಗ ಅವರು ನಿಮಗೆ ಹೀಗೆ ಇದ್ದರೆ ಒಂದು ದಿವಸ ನಿಮಗೆ ಅಕ್ಸೆಪ್ಟ್ ಮಾಡ್ತಾರೆ, ದಿವಸ ನಿಮಗೆ ಇದೇ ಮಾಡ್ತಾರೆ ಅಂತ ನನಗೆ ಒಂದು ಇದೇ ಇತ್ತು. ನಾನು ಎಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಆದರೂ ಕೂಡ ಇವತ್ತೇ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆದರೂ ಕೂಡ ನನಗೆ ಅಷ್ಟು ಪ್ರೀತಿ ಎಲ್ಲ ಸಿಕ್ಕಿದ್ರೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ಇದೇ ನನಗೆ ಫಸ್ಟ್ ಡೇಯಿಂದ ಬೇಕಿತ್ತು, ಬಟ್ ಪರವಾಗಿಲ್ಲ, ಇವಾಗ ನನಗೆ ಸಿಗ್ತಾ ಉಂಟಲ್ವಾ, ನಾನು ಖುಷಿಯಲ್ಲಿ ಇದ್ದೀನಿ. ಅಟ್ಲೀಸ್ಟ್ ನನಗೆ ಒಂದು ಅಕ್ಸೆಪ್ಟ್ ಮಾಡಿದ್ರಲ್ವಾ, ಒಂದು ನನ್ನ ಫ್ಯಾಮಿಲಿಯವರು ಖುಷಿಯಲ್ಲಿ ಇದ್ದಾರಲ್ವಾ, ಅಂದರೆ ಹಿಂಗ ಫ್ಯಾಮಿಲಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಅಷ್ಟೇ. ಫೈನಲಿ ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನರಿಗೆ ಅರ್ಥ ಆಯ್ತು ಅಲ್ವಾ, ಬಿಗ್ ಬಾಸ್ ಮುಖಾಂತರ. ವ್ಯಕ್ತಿತ್ವ ಹೌದು. ಆ್ಯಕ್ಚುಲಿ ಎಂತಂದರೆ ನಮ್ಮ ಬಿಗ್ ಬಾಸ್ ಮನೆಯ ಒಳಗೆ ಒಂದು ವ್ಯಕ್ತಿತ್ವ ಉಂಟು, ಬಟ್ ಮನೆಯ ಬಂದ ನಂತರ ಒಳಗೆ ಕೂಡ ನಮ್ಮ ಒಂದೊಂದು ವ್ಯಕ್ತಿತ್ವ ಉಂಟು. ನಿಮ್ಮ ಒಂದು ವ್ಯಕ್ತಿತ್ವ, ನನ್ನ ಒಂದು ವ್ಯಕ್ತಿತ್ವ, ಅವರ ಕೂಡ ವ್ಯಕ್ತಿತ್ವ. ಸೊ ನಮ್ಮ ವ್ಯಕ್ತಿತ್ವ ಅಲ್ಲೇ ಫಿನಿಶ್ ಆಗಲಿಲ್ಲ, ಗೊತ್ತಾಯ್ತಾ ನಿಮಗೆ ನಾನು ಎಂತ ಹೇಳ್ತಾ ಇದ್ದೀನಿ ಅಂದರೆ. ಸೊ ಇನ್ನೂ ನನ್ನ ಲೈಫಲ್ಲಿ ಇವತ್ತೇ ನಮ್ಮ ವ್ಯಕ್ತಿತ್ವದ ಆಟನೇ, ನಮ್ಮ ಜೀವನ ಫುಲ್ ವ್ಯಕ್ತಿತ್ವದ ಆಟ. ನಿಮ್ಮ ಕೂಡ ಒಂದು ವ್ಯಕ್ತಿತ್ವದ ಆಟನೇ. ಬಟ್ ಅಲ್ಲಿ ಬಿಗ್ ಬಾಸ್ ಮಾತಾಡ್ತಿದ್ರು, ಇಲ್ಲಿ ಬಿಗ್ ಬಾಸ್ ಮಾತಾಡಲ್ಲ. ಅಲ್ಲಿ ಸುದೀಪ್ ಸರ್ ಬರ್ತಿದ್ರು, ಇಲ್ಲಿ ಸುದೀಪ್ ಸರ್ ಬರಲ್ಲ. ಅದೇ ನಮ್ಗೇನೆ ಮ್ಯಾನೇಜ್ ಮಾಡಬೇಕು, ನಮ್ಗೇನೆ ಸುದೀಪ್ ಸರ್ ಆಗಬೇಕು. ಅರ್ಥ ಆಯ್ತಾ ನಿಮಗೆ? ಸುದೀಪ್ ಸರ್ ಕೂಡ ನಮ್ಗೇನೆ ಆಗಬೇಕು, ವ್ಯಕ್ತಿತ್ವದ ಆಟ ಕೂಡ ನಮಗೇನೆ ಆಟ ಆಡಬೇಕು. ಮತ್ತೆ ಸುದೀಪ್ ಸರ್ ನಮಗೇನೆ ಆಗಬೇಕು, ಬಿಗ್ ಬಾಸ್ ಕೂಡ ನಮಗೇನೆ ಆಗಬೇಕು, ಜನರು ಕೂಡ ನಮಗೇನೆ ಆಗಬೇಕು. ಅಲ್ಲಿ ಜನರು ಕಮೆಂಟ್ಸ್ ಮಾಡಲಿಕ್ಕೆ ಅವಕಾಶ ಇತ್ತು. ಜನರು ಅಲ್ಲಿ ಅವರವರ ಒಂದು ಮನಸ್ಸಿನ ಮಾತು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲ ನಮಗೇನೆ ಫೇಸ್ ಮಾಡಬೇಕು. ಇದೇ ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿ ಆಟ ಆಡ್ತಿದ್ದೀನಿ ಅಲ್ವಾ, ನನಗೆ ಅಷ್ಟು ದೊಡ್ಡ ಚಾಲೆಂಜ್ ಇರಲಿಲ್ಲ. ಯಾಕೆಂದರೆ ನನ್ನ ಜೊತೆಗೆ ಅಷ್ಟು ಜನ ನೀವು ಎಲ್ಲರೂ ಇದ್ದರು. ಬಟ್ ನೀವು ನಾನು ಇವತ್ತೇ ಒಳಗೆ ಇದ್ದೀವಿ ಅಲ್ವಾ, ಇವಾಗ ಆ್ಯಕ್ಚುಲಿ ನಮಗೆ ರಿಯಲ್ ಚಾಲೆಂಜು ಇದೇ, ರಿಯಲ್ ಲೈಫ್ ಉಂಟಲ್ವಾ. ಹಾಯ್, ಥ್ಯಾಂಕ್ ಯು. ಇವತ್ತೇ ಇದೇ ಲೈಫ್ ಉಂಟಲ್ವಾ ನಮ್ಮ, ಇದೇ ಆ್ಯಕ್ಚುಲಿ ರಿಯಲ್ ಚಾಲೆಂಜ್, ಇದೇ ವ್ಯಕ್ತಿತ್ವದ ಆಟ,
ಇದೇ ರಿಯಲ್ ವ್ಯಕ್ತಿತ್ವದ ಇವಾಗ ಆಟ. ಎಸ್ ಎಸ್ ಲಾಸ್ಟ್ ಬಟ್ ನಾಟ್ ಇವರಿಗೆ ಸುಸ್ತಾಯ್ತು ಅನ್ಸುತ್ತೆ. ಇಲ್ಲ, ಕ್ವಶನ್ಸ್ ತುಂಬಾ ಆಯ್ತು. ಅಂಡ್ ಎಸ್ ಮಾತಾಡ್ತಾ ಹೋದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ಕೆ ತುಂಬಾನೇ ಇದೆ. ಹೌದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅದಾದ ನಂತರ ಬಿಗ್ ಬಾಸ್ಗೆ ನೀವು ಯಾವ ತರ ಥ್ಯಾಂಕ್ಸ್ ಕಲರ್ಸ್ ಕನ್ನಡಗೆ ಯಾವ ತರ ಥ್ಯಾಂಕ್ಸ್ ಹೇಳಬೇಕು ಅದನ್ನ ನೀವು ಈ ವಿಡಿಯೋ ಮುಖಾಂತರ ಹೇಳಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಟ್ ಆಫ್ಟರ್ ಬಿಗ್ ಬಾಸ್? ನನಗೆ ಗೊತ್ತಿಲ್ಲ ವಾಟ್ ಆಫ್ಟರ್ ಬಿಗ್ ಬಾಸ್ ಅಂತ. ನಾನು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದು ರಿಯಾಲಿಟಿ ಶೋ ಸಿಕ್ತರೆ ಅಲ್ಲಿ ಹೋಗ್ತೀನಿ. ಮತ್ತು ನನ್ನ ವ್ಲಾಗಿಂಗ್ಸ್ ಎಲ್ಲ ಉಂಟಲ್ವಾ, ಅಂದರೆ ನನಗೆ ಈಗ ಜನರ ಜೊತೆಗೆ ಹೀಗೆ ಮಾತಾಡಲಿಕ್ಕೆ ಇಷ್ಟ. ಸೊ ನಾನು ವ್ಲಾಗಿಂಗ್ಸ್ ಎಲ್ಲ ಹೀಗೇ ಒಂದು ಕಂಟಿನ್ಯೂ ಮಾಡ್ತೀನಿ. ನನ್ನ ಜೀವನ, ನನ್ನ ಲೈಫ್ ಎಲ್ಲ ತೋರಿಸ್ತೀನಿ ನಾನು ಎಂತೆಂಥ ಮಾಡ್ತೀನಿ ಅಂತ. ಹಾಗೆಂತ ಜಾಸ್ತಿ ಅಂತ ಪ್ಲ್ಯಾನ್ ಇಲ್ಲ ನನಗೆ. ಸೊ ನನಗೆ ಆ್ಯಕ್ಚುಲಿ ಒಂದು ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಒಂದು ಪೆತ್ತ ಎಲ್ಲ ಕೋಳಿ ಎಲ್ಲ ಅದೆಲ್ಲ ಸಾಂಗ್ಲಿಕ್ಕೆ ಉಂಟು. ಒಂದು ತೋಟದಲ್ಲಿ ಬಜ್ಜಾಯಿ, ತಾರೆಗೆ ಅಂತ ಹೇಳೋದು ತೆಂಗಿನಕಾಯಿ ಅದೆಲ್ಲ ನೋಡ್ತೀನಿ. ಹಾಗೆಲ್ಲ ಎಂಥ ಬಿಸ್ನೆಸ್ ಮಾಡ್ತೀನಿ. ಹಾಗೆಯೇ ಒಂದು ಕಾಡಲ್ಲಿ, ತೋಡಲ್ಲಿ. ಓಕೆ, ಫೈನಲಿ ತುಂಬ ಖುಷಿ ಆಯಿತು. ಕಾಮಿಡಿಯಾಗಿ ನಮ್ಮ ತುಳುನಾಡಲ್ಲಿ ಆಡು ಭಾಷೆಯಲ್ಲಿ ಹೇಳುವ ಹಾಗೆ ಗೋಂಟು ಮಂಡೆ ಅಂತ ಕರೆದ್ರಿ, ಬಿಸಲೆಬಾಯಿ ಅಂತ ಕರೆದ್ರಿ, ಈ ಥರ ಗಿಲ್ಲಿಗೆ ಅಂತ ಹೇಳ್ತೀರಾ ನೀವು? ಎಂತ ಇಲ್ಲ, ಒಂದು ಮೋಕೆದ ಹೆಸರು ಕೊಡಿ. ಅಲ್ಲ ಮೋಕೆದ ಹೆಸರು ಎಂತ ಕೊಡ್ಲಿ, ಎಲ್ಲ ಕ್ವಾಲಿಟೀಸ್ ಅವ್ರ ಹತ್ರ ಉಂಟು. ಅದೇ ಬಿಸಲೆಬಾಯಿ ಕೂಡ ಉಂಟು. ಯಾವಾಗ ಇಲ್ಲ, ಅವರು ತುಂಬಾ ಸ್ಮಾರ್ಟ್ ಇದ್ದಾರೆ. ಬಟ್ ಅರೆ ಇಲ್ಲ, ನಾವು ಒಂದು ಮನುಷ್ಯ ಈಗ ಸ್ವಲ್ಪ ಟೈಮಲ್ಲಿ ನಮ್ಮ ಕೂಡ ಗೋಂಟು ಮಂಡನೆ ಆಗುತ್ತೆ. ಯಾವಾಗ ನಾವೇ ತುಂಬಾ ಸ್ಮಾರ್ಟ್ ಆಗ್ತೀವಿ. ಸೊ ಎಲ್ಲ ಕ್ವಾಲಿಟೀಸ್ ಇರುತ್ತೆ ಆ ಮನುಷ್ಯದಲ್ಲಿ. ಸೊ ಅದರಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ. ಅರ್ಥ ಇರ್ತಾ ಮನುಷ್ಯ ಅಂದರೆ ಆನ್ ಆಫ್ ಆಗ್ತಾ ಇರ್ತಾರೆ. ಇವತ್ತು ಒಂದು ಸತಿ ಅವರು ಆಫ್ ಆಗಿದ್ರೆ ಅವರಿಗೆ ಜಡ್ಜ್ ಮಾಡಲಿಕ್ಕೆ ಆಗಲ್ಲ. ಇವರು ಹಾಗೆ ಅಲ್ವಾ, ಹಿಂಗೆ ಇಲ್ಲ. ಸೊ ವಿ ನೀಡ್ ಟು ಅಕ್ಸೆಪ್ಟ್ ಆನ್ ಆಫ್. ಗಿಲ್ಲಿ ಈಗ ಪಡುಬಿದ್ರೆಗೆ ಬಂದ್ರೆ ಏನ್ ತಮ್ಮನ ಮಾಡ್ತಾರೆ? ಮೀನು ಊಟ ಕೊಡ್ತೀನಿ, ದೊಡ್ಡ ಮೀನು ತಗೊಂಡು ಬರ್ತೀನಿ. ಅಲ್ಲಿ ನೋಡಿ ಗಾಯ್ಸ್, ಆ ಬೀಚಲ್ಲಿಯೇ ನಾನು ಅಲ್ಲಿಂದಾನೆ ತಗೊಂಡು ಇಷ್ಟು ದೊಡ್ಡ ಮೀನು ಇಲ್ಲಿಯೇ ಇದೆ ಮಾಡಿ ಅಡಿಗೆ ಮಾಡಿ ತಾರೇನ ಇರೆಗದಾದನ್ ಪಿನಿಯೇ ಒಂದು ಬಾಳೆ ಎಲೆಯಲ್ಲಿ ಹಾಕಿ ಬಂಗುಡೆ ಸಾರು ಹಾಕಿ ನುಪ್ಪುಗೆ ದಾದನ್ ಪಿನಿ ಅನ್ನ ಹಾಕಿ ರಾಗಿ ಮುದ್ದೆ ಪ್ಲಸ್ ರಾಗಿ ಮುದ್ದೆ ಅವರೇ ಕರ್ಕೊಂಡು ಬರಬೇಕು ಇಲ್ಲಿ. ಮಂಗಳೂರು ಮೀನ್ ಸಾರು ಕಾಂಬಿನೇಷನ್ ಆಗುತ್ತೆ. ಐ ವಿಶ್ ನಲ್ಲಿ ಮುಳೆ ಇಷ್ಟನಾ? ಬಟ್ ಪರವಾಗಿಲ್ಲ, ಗಿಲ್ಲಿಗೆ ಇಷ್ಟ ಅಲ್ವಾ, ಅದೇ ಕೂಡ ನಾನು ಮಾಡ್ತೀನಿ. ಗಿಲ್ಲಿ ಅವರೇ ನೋಡಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಮಂಡಿ ಅಕ್ಕರ್ದು ಒಂದು ತುಂಬಾ ಮಿಸ್ ಮಾಡ್ತೀನಿ ನಾನು. ಮಾಲು ಅಣ್ಣ, ಅಜ್ಜಿ, ಸೂರಜ್ ಅಣ್ಣ, ರಘು ಅಣ್ಣ, ಧ್ರುವಣ್ಣ, ಎಲ್ಲರಿಗೆ ಆ್ಯಕ್ಚುಲಿ ನಾನು ಎಲ್ಲರಿಗೆ ಮಿಸ್ ಮಾಡ್ತಾ ಇದ್ದೀನಿ. ಒಂದೊಂದು ಜನ ಹತ್ರ ಒಂದೊಂದು ಪರ್ಸನಲ್ ಒಂದೊಂದು ಮಜಾ ಇತ್ತು. ರಾಶಿಕಾ ಆಗಲಿ ಎಲ್ಲ ಆಗಲಿ ಒಂದೊಂದು ಇದೇ ಇತ್ತು. ಸೊ ಎಲ್ಲ ನಾನು ಮಿಸ್ ಮಾಡ್ತಾ ಇದ್ದೀನಿ. ಎಸ್. ಸೊ ಏನು ಹೇಳ್ತೀರಾ ಕಲರ್ಸ್ ಕನ್ನಡಕ್ಕೆ? ನಾನು ಇವತ್ತೆಂತ ಹೇಳಿ, ಎಷ್ಟು ಹೇಳಿದರೆ ಕಮ್ಮಿ. ಇವತ್ತೇ ಒಂದು ಇದೇ ಎಲ್ಲ ಬಿಟ್ಟು ನನಗೆ ಒಂದು ವೇದಿಕೆನೇ ಸಿಕ್ಕಲಿಲ್ಲ ಅಂದರೆ ಯಾರು ರಕ್ಷಿತಾ, ಏನು ರಕ್ಷಿತಾ? ಸೊ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ನನಗೆ ಟ್ರಸ್ಟ್ ಮಾಡಿ, ನನಗೆ ನಂಬಿ ನಿಮ್ಮ ಮನೆಯಲ್ಲಿ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರಲ್ವ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಎಂತ ಇರಲಿಲ್ಲ, ನನ್ನ ಒಂದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಆದರೂ ಕೂಡ ನೀವು ನಂಬಿ ನನಗೆ ನನ್ನ ಊರಿಂದ ಕರ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದೀರಲ್ವ, ಅಂದರೆ ಕರ್ಕೊಂಡು ಬಂದಿದ್ದೀರಲ್ವ. ಥ್ಯಾಂಕ್ ಯು ಸೋ ಮಚ್. ಲವ್, ಗ್ರ್ಯಾಟಿಟ್ಯೂಡ್, ರೆಸ್ಪೆಕ್ಟ್ ಯಾವಾಗ ನಿಮಗೆ. ಓಕೆ, ಅಷ್ಟೇ. ಬಟ್ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ, ಥ್ಯಾಂಕ್ ಯು.